ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಬಂದುಬಿಟ್ಟು 2022 ರೀಡಿಂಗ್. ಓಕೆ, 2022 ಮಂತ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ನಾನು ಇಲ್ಲಿ ಆಲ್ರೆಡಿ 12 ಕಾರ್ಡನ್ನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, 12 ಮಂತ್ಸಲ್ಲಿ ಅಂದರೆ ಜನವರಿಗೊಂದು ಫೆಬ್ರವರಿಗೊಂದು ಕಾರ್ಡನ್ನು ನೋಡ್ತಾ ಇದ್ದೀವಿ. ಹಾಗೆ ನಾನಿಲ್ಲಿ ಚಾಮ್ಸ್ ಕೂಡ ರೀಡಿಂಗ್ ಮಾಡ್ತೀನಿ, ಬಿಕಾಸ್ ತುಂಬ ದಿವಸ ಆಯಿತು ಚಾಮ್ಸ್ ರೀಡ್ ಮಾಡಿರಲಿಲ್ಲ. ಹಾಗಾಗಿ ನಾನು ಈ ಬಳೆನ ಫೋಕಸಲ್ಲಿ ಇಟ್ಟಿರ್ತೀನಿ. ಸೊ ಇದರ ಮಧ್ಯದಲ್ಲಿ ಎಷ್ಟು ಚಾಮ್ಸ್ ಬೀಳುತ್ತೆ ನೋಡಿ, ಅದು ಆ ವರ್ಷದಲ್ಲಿ ತುಂಬ ಫೋಕಸಲ್ಲಿರುತ್ತೆ ಅಂತ. ಹಾಗೆ ನಾನಿಲ್ಲಿ ಎಸ್ ಆರ್ ನೋ ಕೂಡ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಅದನ್ನ ಮೊದಲೇ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಇದೊಂದು ಜನರಲ್ ರೀಡಿಂಗ್. ಸೊ ಎಲ್ಲನೂ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳೋದಿಲ್ಲ, ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದ್ದನ್ನು ಬೇರೆಯವರಿಗೆ ಬಿಟ್ಬಿಡಿ. ಹಾಗೆ ಟ್ಯಾರೋನ ಆ್ಯಸ್ ಅ ಗೈಡೆನ್ಸ್ ಆಗಿ ಜೀವನದಲ್ಲಿ ಉಪಯೋಗ ಮಾಡಿ ತುಂಬ ಒಳ್ಳೆಯದಾಗ್ತೀರಾ. ಓಕೆ, ಸೊ ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಓಕೆ, ನಿಮ್ಮ ಮುಂದೆ ಇಲ್ಲಿ 3 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ನಲ್ಲಿ ಈ ಡಿಯರ್ ಇದೆ, ನೋಡ್ತಾ ಇರ್ಬೋದು. ಸೊ ಇದರ ಮೇಲೆ ಈ ಥರ ಪ್ರಿಂಟ್ ಇದೆ. ಓಕೆ, ಸೊ ಆಪ್ಷನ್ ನಂಬರ್ 2ಅಲ್ಲಿ ಟ್ರೆಷರ್ ಅಂತಲೇ ಹೇಳಬಹುದು. ಸೊ ಯಾ, ಆಪ್ಷನ್ ನಂಬರ್ 3ಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಚಾಮ್ ಮೌಸ್ ಇದೆ, ಮೈಸ್. ಓಕೆ, ಸೊ ಎಸ್, ಇದು ನನಗೆ ಗಣಪತಿ ದೇವರಿಂದ ಇನ್ಸ್ಪೈರ್ ಆಗಿ ನಾನು ಈ ಒಂದು ಇಲಿನ ಚೂಸ್ ಮಾಡಿದ್ದೀನಿ ಆ್ಯಸ್ ಅ ಚಾಮ್ಸ್ ಆಗಿ. ಸೊ ಎಸ್, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವ ಕಾರ್ಡ್ ನಿಮ್ಮನ್ನು ಕರೀತಾ, ಯಾವ ಚಾಮ್ಸ್ ನಿಮ್ಮನ್ನು ಕರೀತಾ ಇದೆಯಾ ಅದನ್ನು ಚೂಸ್ ಮಾಡಿ. ಓಕೆ, ಸೊ ನಾನಿವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹಾಯ್, ಆಪ್ಷನ್ ನಂಬರ್ 1, ಯಾರು ಈ ಜಿಂಕೆನ ಚೂಸ್ ಮಾಡಿದ್ದೀರಾ, ಡಿಯರನ್ನು ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಜಾನ್ವರಿ ತಿಂಗಳು ಆ್ಯಂಡ್ 2022 ಹೇಗಿದೆ ಅಂತ. ಸೊ ಎಸ್, ರೀಡಿಂಗ್ನ ಶುರು ಮಾಡೋಣ. ಅಮ್ಮ ಸರಸ್ವತಿ ಅವರನ್ನು ನೆನಪಿಸ್ಕೊಂಡು. ಜನವರಿ, ವಾವ್, ಜನವರಿ ದ ಫೂಲ್. ಓಕೆ, ಸೊ ಎಸ್, ಜನವರಿ ನಿಮ್ಮ ಬಿಗಿನಿಂಗಿಂದ ಶುರುವಾಗುತ್ತೆ, ಶೂನ್ಯದಿಂದ. ಅಂದರೆ ಹಳೆದನ್ನೆಲ್ಲ ಬಿಟ್ಟು, ಲೈಕ್ ಅದು ನಿಮ್ಮ ಪಾಸ್ಟ್ ಆಗಿರಬಹುದು, ಪಾಸ್ಟಲ್ಲಿ ಆದಂಥದ್ದು ಯಾವುದೇ ವಿಷಯ ಆಗಿರ್ಬೋದು, ಅದನ್ನು ನೀವು ಬಿಟ್ಟು ರಿಬರ್ತ್ ಅಂದರೆ ನೀವು ಬಿಗಿನಿಂಗ್ನ ಶುರು ಮಾಡ್ತಾ ಇದ್ದೀರಾ. ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್. ಓಕೆ, ದ ಫೂಲ್ ಅಂದರೆ ಏನು? ದ ಫೂಲ್ ಅಂತಂದರೆ ಮನಸ್ಸಲ್ಲಿ ಯಾವುದೇ ರೀತಿಯಂತಹ ಗೊಂದಲಗಳು ಇರದೇ ಇರುವಂಥದ್ದು, ಕಲ್ಮಶಗಳು ಇರದೇ ಇರುವಂಥದ್ದು. ಸೊ ನಿಮ್ಮ ಬುದ್ಧಿನ ಇನ್ನಷ್ಟು ವೃದ್ಧಿ ಮಾಡುವಂತಹ ತಿಂಗಳಾಗಿರುತ್ತೆ ಜನವರಿ ತಿಂಗಳು. ತುಂಬ ವೆರಿ ಕೆಲವ್ರಿಗೆ ಇಲ್ಲಿ ಟ್ರಾವೆಲ್ ಕೂಡ ಇರ್ಬೋದು, ಜರ್ನಿ ಕೂಡ ಇರ್ಬೋದು. ಇದೊಂಥರ ಏನು ಹೇಳ್ತಾರೆ ಅಂತಂದರೆ, ಇದು ಅಡ್ವಾಂಟೇಜರ್ ಅಂತ ಹೇಳ್ತಾರಲ್ವ. ಸೊ ಆ ಥರದ ಎನರ್ಜಿ. ಓಕೆ, ಸೊ ಇಲ್ಲಿ ಒಂದು ವಿಷಯದ ಬಗ್ಗೆ ಹೆಚ್ಚು ತಿಳಿಯುವಂತಹ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಜನವರಿ ತಿಂಗಳಲ್ಲಿ. ಓಕೆ, ನಿಮ್ಮ ಥರ್ಡ್ ಐ ಚಕ್ರ ಏನಿದೆ ನೋಡಿ, ಅದು ತುಂಬ ಫೋಕಸಲ್ಲಿ ಇರಬಹುದು. ಅಂದರೆ ನಿಮ್ಮ ಬುದ್ಧಿನ ಇನ್ನಷ್ಟು ನೀವಿಲ್ಲಿ ವೃದ್ಧಿ ಮಾಡ್ತಾ ಇದ್ದೀರಾ. ಕೆಲವೊಮ್ಮೆ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ, ಸೊ ನಮಗೆ ಸರಿಯಾದ ನಿರ್ಧಾರಗಳನ್ನು ತೊಗೊಳಕ್ಕಾಗೋದಿಲ್ಲ ಅಂತಂದರೆ ನಾವು ಅದನ್ನು ಅಷ್ಟೊಂದು ಮೂರ್ಖತನ ಅಂತ ಹೇಳ್ತಾರೆ. ದ ಫೂಲ್ ಕಾರ್ಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೂರ್ಖತನದ ಬಗ್ಗೆ ತಿಳಿಸುತ್ತೆ. ಬಟ್ ಜನವರಿ ತಿಂಗಳಲ್ಲಿ ನೀವು ಯಾವುದೇ ರೀತಿಯಂಥ ಮೂರ್ಖತನ ಮಾಡದೇ ಇರ್ತೀರಾ. ಓಕೆ, ಸೊ ಎಸ್, ಆ್ಯಂಡ್ ವೆರಿ ನೈಸ್. ಜನವರಿ ತಿಂಗಳಲ್ಲಿ ಬಿಗಿನಿಂಗ್ ತುಂಬ ಚೆನ್ನಾಗೇ ಇದೆ. ಆಪ್ಷನ್ ನಂಬರ್ 1. ಓಕೆ, ಫೆಬ್ರವರಿಯಲ್ಲಿ ನೋಡೋಣ. 2 ಆಫ್ ಸೋರ್ಸ್. ಎಸ್, ಓಕೆ, ಜನವರಿಯಲ್ಲಿ ನಿಮ್ಮ ಓಕೆ, ಸ್ವಲ್ಪ ಮೇಲಿಡ್ತೀನಿ ನಾನು. ಓಕೆ, ಎಸ್, ಆಪ್ಷನ್ ನಂಬರ್ 1, ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಆಪ್ಷನ್ಸ್ ಬರಬಹುದು. ಸೊ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸ್ಬೋದು. 2 ಆಫ್ ಸೋರ್ಸ್ ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ, ಡ್ಯುಯಲಿಟಿ ಬಗ್ಗೆ ತಿಳಿಸುತ್ತೆ. ಇದು ದ್ವಂದ್ವತೆ ಏನಿದೆ ನೋಡಿ ಅದರ ಬಗ್ಗೆ ತಿಳಿಸುತ್ತೆ. ಸೊ ಕಣ್ಣಿಗೆ ಬಟ್ಟೆ ಕಟ್ಟಿದ ಹಾಗೆ ಅನಿಸ್ಬಹುದು ನಿಮಗೆ, ಲೈಕ್ ಸ್ಟಕ್ ಕೂಡ ನಿಮಗೆ ಅನಿಸ್ಬಹುದು, ನಾನು ಏನು ಮಾಡಲಿ, ಹೇಗೆ ಮಾಡಲಿ ಅಂತ. ಬಟ್ ಇಲ್ಲಿ ಜನವರಿಯಲ್ಲಿ ನಿಮ್ಮ ಬುದ್ಧಿನ ವೃದ್ಧಿ ಮಾಡಿದ್ದೀರಲ್ವಾ, ಇಲ್ಲಿ ಯಾವ ಥರ ನೀವು ನಿಮ್ಮ ಬುದ್ಧಿನ ಉಪಯೋಗ ಮಾಡಿದ್ದೀರಾ
ಅದೇ ಥರ ಇಲ್ಲಿ ನೀವು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಬೇಕಾಗುತ್ತೆ ಫೆಬ್ರವರಿಯಲ್ಲಿ. ಓಕೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ, ಗಟ್ ಫೀಲಿಂಗ್ ಅಂತ ಇರುತ್ತೆ ಅಲ್ವಾ. ಸೊ ಅದರಿಂದ ನಿಮಗೆ ಲೈಕ್ ನಿಮ್ಮ ಗಟ್ ಫೀಲಿಂಗ್ ಏನಿದೆ ನೋಡಿ, ನೀವು ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳೋದು ಇರಬಹುದು. ಸೊ ಯಾವುದೇ ರೀತಿಯಾದಂತಹ ನಿಮಗೆ ಸಿಚುವೇಶನ್ ನಿಮ್ಮ ಮುಂದೆ ಬಂದಾಗ, ಅಂದರೆ ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಏನೂ ಕಾಣ್ತಾ ಇಲ್ಲ, ಅದಕ್ಕೆ ಆನ್ಸರ್ ನಿಮ್ಮಲ್ಲೇ ಇದೆ, ಬಟ್ ನಿಮಗೆ ಏನೂ ಕಾಣದಾಗೆ ಇದ್ದಾಗ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ನನಗೆ ಇಲ್ಲಿ ಫಿಶ್ ಕೂಡ ಕಾಣ್ತಾ ಇದೆ. ಸೊ ನಿಮಗೆ ಫಿಶ್ ಸಿಗ್ನಿಫಿಕೆಂಟ್ ಆಗಬಹುದು ಫೆಬ್ರವರಿ ತಿಂಗಳಲ್ಲಿ. ಆ ಒಂದು ಫಿಶ್ ಐಸ್, ನನಗೆ ಗೊತ್ತಿಲ್ಲ ಯಾಕೆ ಅಂತ, ಫಿಶ್ ಐಸ್ ನನಗೆ ಇಲ್ಲಿ ಚಾನಲ್ ಆಗ್ತಾ ಇದೆ. ಸೊ ಮೇ ಬಿ ಫಿಶ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ಬೋದು ಜನವರಿ ತಿಂಗಳಲ್ಲಿ. ಅಂದರೆ ನೀರು ಅಂದರೆ ಎಮೋಷನ್ಸ್ ಅಲ್ವಾ, ಎಮೋಷನ್ಸ್. ಸೊ ಆದಷ್ಟು ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ, ಅದನ್ನ ಕೇಳಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಸೊ ಎರಡು ಥರದ ಆಪ್ಷನ್ಸ್ ಬಂದಾಗ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡಿ. ಓಕೆ, ಇದು ಫೆಬ್ರವರಿ ತಿಂಗಳಲ್ಲಿ. ಓಕೆ, ಮಾರ್ಚ್ ತಿಂಗಳಲ್ಲಿ ನೋಡೋಣ. 5 of Swords. ಎಸ್, ಈ ಒಂದು 2 of Swords ಇಂದಾಗಿ ನೀವು 5 of Swords ಎನರ್ಜಿಗೆ ಬರ್ತೀರಾ. ಲೈಕ್ ಇಲ್ಲಿ ನಿರ್ಧಾರಗಳನ್ನು, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳದೇ ಇದ್ದಾಗ ನಮ್ಮ ಮನಸ್ಸಲ್ಲಿ ಗೊಂದಲಗಳು ಶುರು ಆಗುತ್ತೆ. ಇಲ್ಲಿ 5 of Swords ಇದೆ. 5 of Swords ಮೀನ್ಸ್ ದಟ್ ನೆಗೆಟಿವಿಟಿ ಇರಬಹುದು. ಓಕೆ, ಆ್ಯಂಡ್ ಚಿಂತೆ ಕಾಡಬಹುದು. ಬಟ್ ಇಲ್ಲಿ ಹೆಲ್ಪಿಂಗ್ ಖಂಡಿತವಾಗ್ಲೂ ಇದೆ, ಹೆಲ್ಪ್ ಖಂಡಿತವಾಗ್ಲೂ ಇದೆ. ಬಿಕಾಸ್ ಇಲ್ಲಿ ಹ್ಯಾಂಡ್ ಇದೆ, ಹೆಲ್ಪಿಂಗ್ ಹ್ಯಾಂಡ್. ಸೊ ಖಂಡಿತವಾಗ್ಲೂ ಹೆಲ್ಪ್ ಇದೆ, ಬಟ್ ಅದು ಬೇರೆಯವರಿಂದ ನನಗೆ ಕಾಣ್ತಾ ಇಲ್ಲ, ನಿಮ್ಮಿಂದಾಗಿ ನೀವು. ಬಿಕಾಸ್ ಇಲ್ಲಿ ನೀವು 2 of Swords ಎನರ್ಜಿಯಲ್ಲಿ ಇದ್ದೀರಲ್ವ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಓಕೆ, ಬೇರೆಯವರು ಏನು ಹೇಳುತ್ತಾರೆ ಅನ್ನೋದು ಬದಲು ನೀವು ಏನು ಇಷ್ಟಪಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, 5 of Swords ಅದರ ಬಗ್ಗೆ ತಿಳಿಸಿದೆ. ಕೆಲವರು ನಿಮಗೆ ಮ್ಯಾನಿಪ್ಯುಲೇಟ್ ಮಾಡ್ಬೋದು, ಹಾಗೆ ಮಾಡಬೇಡ ಹೀಗೆ ಮಾಡು ಅಂತ ಕೂಡ ಹೇಳ್ಬೋದು. ಸೊ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ ಮಾರ್ಚ್ ತಿಂಗಳಲ್ಲಿ. ಓಕೆ, ಐ ಹೋಪ್ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಏಪ್ರಿಲಲ್ಲಿ ನೋಡೋಣ. ಪೇಜ್ ಆಫ್ ಸೋರ್ಡ್ಸ್. ಓಕೆ, ಇಲ್ಲಿ ಸೋರ್ಡ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ನಿಮ್ಮ ಥಾಟ್, ನಿಮ್ಮ ಆಲೋಚನೆಗಳ ಮೇಲೆ ನಿಮಗೆ ಸ್ವಲ್ಪ ನೀವು ಯಾವ ಥರದ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಇದು ಕಮ್ಯುನಿಕೇಷನ್ಸ್ ಬಗ್ಗೆ ತಿಳಿಸ್ತಾ ಇದೆ. ಸೋರ್ಡ್ಸ್ ಯಾವಾಗಲೂ ಕಮ್ಯುನಿಕೇಷನ್ ಬಗ್ಗೆ ತಿಳಿಸ್ತಾ ಇದೆ. ಸೊ ಹಾಗಾಗಿ ಪೇಜ್ ಆಫ್ ಸೋರ್ಡ್ಸ್ ಅಂತಂದ್ರೇನು, ಜಾಗ್ರತೆ, ವಿಲಿಜೆನ್ಸ್ ಹೇಳ್ತಾರೆ, ಕಣ್ಣಿಟ್ಟಿರೋದು. ಸೊ ಯಾರು ಹೇಗೆ ಅನ್ನೋದನ್ನು ನೀವು ಕಣ್ಣಿಟ್ಟಿರಬೇಕಾಗುತ್ತೆ. ನಿಮ್ಮ ಸಿಚುವೇಶನ್ ಹೇಗಿದೆ ಅದರ ಮೇಲೆ ನಿಮಗೆ ಕಣ್ಣಿಟ್ಟಿರಬೇಕಾಗುತ್ತೆ. ಪೇಜ್ ಆಫ್ ಸೋರ್ಡ್ಸ್ ಮೊದಲನೇ ಸಿದ್ಧತೆ ಮಾಡಿ ಇಟ್ಕೊಳ್ಳುವಂಥದ್ದನ್ನು ಹೇಳುತ್ತೆ ಪೇಜ್ ಆಫ್ ಸೋರ್ಡ್ಸ್. ಬಿಕಾಸ್ ಪೇಜ್ ಆಫ್ ಸೋರ್ಡ್ಸ್ ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದರೆ ಅವನು ಏನು ಹೇಳ್ತಾರೆ, ಅವನು ಮೊದಲೇ ತಯಾರಿ ಮಾಡಿಟ್ಕೊಳ್ತಾನೆ. ಅಂದರೆ ಯಾರು ನನ್ನ ಜೊತೆ ಯುದ್ಧಕ್ಕೆ ಬರ್ತಾರಾ, ಎಸ್ ಐ ಆಮ್ ರೆಡಿ. ಸೊ ಇದು ಪೇಜ್ ಆಫ್ ಸೋರ್ಡ್ಸ್ ಇಲ್ಲಿ ಅದನ್ನೇ ತಿಳಿಸ್ತಾ ಇದೆ. ಪೇಜ್ ಆಫ್ ಸೋರ್ಡ್ಸ್ ಪೇಜ್ ಯಾವಾಗಲೂ ಮೊದಲ ಹೆಜ್ಜೆನ ತಿಳಿಸುತ್ತೆ. ಓಕೆ, ಸೊ ಇಲ್ಲಿ ಆ್ಯಕ್ಷನ್, ನೀವು ಖಂಡಿತವಾಗ್ಲೂ ಆ್ಯಕ್ಷನ್ನ ತಗೊಳ್ತೀರಾ ಏಪ್ರಿಲ್ ತಿಂಗಳಲ್ಲಿ. ಓಕೆ, ಖಂಡಿತವಾಗ್ಲೂ ಏಪ್ರಿಲ್ ತಿಂಗಳಲ್ಲಿ ನೀವು ಆ್ಯಕ್ಷನ್ನ ಖಂಡಿತವಾಗ್ಲೂ ತೊಗೊಳ್ತೀರ. ಬಟ್ ಇಲ್ಲಿ ನಿಮಗೆ ಎರಡರಲ್ಲಿ ಚಿಂತೆ ಕಾಡಬಹುದು. ಓಕೆ, ಚಿಂತೆ, ಎಂಜೈಟಿ ಬರ್ಬೋದು. ಸೊ ಹಾಗೆ ಬಂತು ಅಂತಂದರೆ ನೀವು ನಿಮ್ಮ ಇಂಟ್ಯೂಷನ್ನ ತಗೊಳ್ಬೇಕು. ಸೊ ಅಲ್ಲಿಂದ ಯಾವ ಥರ ಪಾರ್ ಆಗಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಪೇಜ್ ಆಫ್ ಸೋರ್ಡ್ಸ್. ಇಲ್ಲಿ ನೋಡಿ 2 of Swords ಇದ್ರಿ, 2 of Swordsಯಿಂದ ಹೊರಗೆ ಬಂದು ನೀವು 5 of Swords ಬಂದ್ರಿ. 5 of Swordsಯಿಂದ ನೀವು ಡೈರೆಕ್ಟಾಗಿ ಪೇಜ್ ಆಫ್ ಸೋರ್ಡ್ಸ್ಗೆ ಹೋಗಿದ್ದೀರಾ. ಅಂದರೆ ನಿಮಗೆ ನಿಮ್ಮ ಯಾವ ಥರದ ಆ್ಯಕ್ಷನ್ ತೊಗೊಳ್ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ವಾಪಸ್ ಅಲ್ಲಿಂದ ನೀವು ಶುರು ಮಾಡ್ತೀರಾ. ಪೇಜ್ ಆಫ್ ಸೋರ್ಡ್ಸ್ ಅಂದರೆ ನ್ಯೂ ಬಿಗಿನಿಂಗ್, ಕ್ಯೂರಿಯಾಸಿಟಿ, ಎನರ್ಜೆಟಿಕ್,
ಸೊ ಆ ಒಂದು ಏನು ಉತ್ಸಾಹ ಉಲ್ಲಾಸ ಏನಿದೆ ನೋಡಿ ಅದನ್ನ ವಾಪಸ್ ತಗೊಂಡು ಬರ್ತಾ ಇದ್ದೀರಾ ನೀವು ಏಪ್ರಿಲಲ್ಲಿ. ಓಕೆ, ಈ 2 ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು, ಬಟ್ ಆದರೂ ನೀವು ಅದರಿಂದ ಪಾರಾಗ್ತೀರಾ. ಓಕೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮೇಲ್ ನೋಡೋಣ. ವಾವ್, ದ ಸನ್ ಕಾರ್ಡ್. ಮತ್ತೇನು ಬೇಕು? ಆಪ್ಷನ್ ನಂಬರ್ 1, ದ ಸನ್. ಸಕ್ಸಸ್ ನೀವು ಅಚೀವ್ ಮಾಡಿದ್ರಿ, ನೀವು ಸಕ್ಸಸ್ ಆದರೆ ನಿಮಗೆ ಸಿಕ್ತು, ನಿಮಗೆ ಪ್ರಮೋಷನ್ ಸಿಕ್ತು. ಓಕೆ, ಇದು ಪ್ರೆಗ್ನೆನ್ಸಿ ಬಗ್ಗೆ ಕೂಡ ತಿಳಿಸುತ್ತೆ. ಮದುವೆ ವಿಚಾರದಲ್ಲಿ ಕೂಡ ನಿಮಗೆ ಏನೋ ಕೆಲವೊಬ್ಬರು ಕೆಲವೊಂದು ವಿಷಯಗಳನ್ನು ಹೇಳಬಹುದು. ಏನೋ ಲೈಕ್ ಮದುವೆ ಏನೋ ಇನ್ಯಾವಾಗ ಆಗೋದು, ಏನೋ ಲೈಕ್ ಪ್ರಾಯ ಆಗೋಗಿದೆ, ಏನೋ ನಮಗಿಂತ ನಮ್ಮ ಸುತ್ತಮುತ್ತ ಇರೋರಿಗೆ ಜಾಸ್ತಿ ನಮ್ಮ ಮೇಲೆ ಕಣ್ಣಿರುತ್ತೆ ಅಲ್ವಾ. ಸೊ ಎಸ್, ನೀವು ಕೆಲವು ಎನ್ಸೈಟಿ, ಚಿಂತೆ ನಿಮಗೆ ಆ ಥರ ಕಾಡಬಹುದು. ಬಟ್ ದ ಸನ್ ಕಾರ್ಡ್ ಏನು ಹೇಳುತ್ತೆ ಇಲ್ಲಿ, ಇನ್ನೊಮ್ಮೆ ಬೆಳಕು ಬರುವಂಥದ್ದು ಜೀವನದಲ್ಲಿ, ಇನ್ನೊಂದು ಆಶಾ ಕಿರಣ ಬರುವಂಥದ್ದು ಅಲ್ವಾ, ಇನ್ನೊಂದು ಇನ್ಸ್ಪಿರೇಷನ್, ಇನ್ನೊಂದು ಸಕ್ಸಸ್, ಏನೋ ರಿವಾರ್ಡ್, ಫರ್ಟಿಲಿಟಿ, ಮದುವೆ, ಎಂಗೇಜ್ಮೆಂಟ್, ಎವ್ರಿಥಿಂಗ್. ದ ಸನ್ ಅಂತಂದರೆ ಎಲ್ಲನೂ ಬಂತು ಅದರಲ್ಲಿ. ನಾನು ಯಾವಾಗಲೂ ಹೇಳ್ತೀನಿ, ದ ಸನ್ ಕಾರ್ಡ್ ಅಂತಂದರೆ ಎಲ್ಲನೂ ಬಂತು. ಹ್ಯಾಪಿನೆಸ್, ವಾಪಸ್ ಆ ಹ್ಯಾಪಿನೆಸ್ನ ನೀವು ಕ್ಲೇಮ್ ಮಾಡ್ತೀರಾ, ಬಿಕಾಸ್ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ ಆಪ್ಷನ್ ನಂಬರ್ 1ಅಲ್ಲಿ. ಓಕೆ, ಬಿಕಾಸ್ ನಾನಿವಾಗ ಎನರ್ಜಿನ ಫೀಲ್ ಮಾಡಬಲ್ಲಿ ನನಗೆ ಯಾವ ಥರ ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ಯಾವ ಪ್ರಾಬ್ಲಮ್ ಬಂದರೂ ಎಸ್ ಐ ಕ್ಯಾನ್ ಡೂ ಇಟ್, ನಾನು ಇದರಿಂದ ಹೊರಗೆ ಬರಬಹುದು ಅನ್ನೋ ನಿಮಗೆ ಒಂದು ಏನು ಹೇಳ್ತಾರೆ, ಒಂದು ನಂಬಿಕೆ ಇದೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಎಸ್, ದ ಸನ್ ಕಾರ್ಡ್ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ದ ಸನ್ ಕಾರ್ಡ್ ರಿವಾರ್ಡ್ ಸಿಗುತ್ತೆ, ಸಕ್ಸಸ್, ಹ್ಯಾಪಿನೆಸ್, ಫ್ಯಾಮಿಲಿ ಜೊತೆ ಆಗಿರಬಹುದು, ಕೆಲವರಿಗೆ ಮಕ್ಕಳಾಗಬಹುದು, ಕೆಲವರಿಗೆ ಪ್ರೆಗ್ನೆನ್ಸಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸನ್ ಕಾರ್ಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಕೂಡ ದ ಫೂಲ್ ಕಾರ್ಡ್ ಕೆಳಗಡೆ ದ ಸನ್ ಕಾರ್ಡ್, ದ ಮೇಜರ್ ಅರ್ಕಾನಾ ಕಾರ್ಡ್. ಸೊ ವೆರಿ ಇಂಟ್ರೆಸ್ಟಿಂಗ್. ದ ಸನ್ ಅಂದರೆ ಸನ್ ಬಗ್ಗೆ ಏನು ಹೇಳಿ, ಹೊಸ ಕಿರಣ, ಹೊಸ ಎಲ್ಲ ನವೀಕರಣ ಅಂತ ಹೇಳ್ತಾರಲ್ವ. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ ಸನ್. ಐ ಆಮ್ ವೆರಿ ಸಾರಿ, ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಕೇಳಬಹುದು. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಹಾಗಾಗಿ. ಜೂನಲ್ಲಿ ನೋಡೋಣ ಹೇಗಿರುತ್ತೆ. ಓ ಮೈ ಗಾಡ್, ದ ಚಾರಿಯೇಟ್. ವಾವ್, ಆಪ್ಷನ್ ನಂಬರ್ 1. ವಾವ್, ವೆರಿ ನೈಸ್. ನಾನು ಅಂದ್ಕೊಂಡಿದ್ದೆ ಆಪ್ಷನ್ ನಂಬರ್, ಇಲ್ಲಿ ಅಂದ್ಕೊಂಡೆ ನಾನು, ಮೈ ಗಾಡ್ ಇನ್ನೇನು ಮಾಡ್ತಾರೆ ಆಪ್ಷನ್ ನಂಬರ್ 1 ಅಂತ. ಬಟ್ ನೀವು ಗೇಮನ್ನೇ ಚದುರಂಗದಲ್ಲಿ ಯಾವ ಥರ ಟರ್ನಿಂಗ್ ಪಾಯಿಂಟ್ ಬರುತ್ತೆ ನೋಡಿ, ಅದೇ ಥರ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಬರ್ತಾಯಿದೆ. ದ ಚಾರಿಯಟ್ ಅಂದ್ರೇನು? ಸಕ್ಸಸ್, ವಿಕ್ಟ್ರಿ, ಡೈರೆಕ್ಷನ್. ಸೊ ಎಸ್, ಇಲ್ಲಿ ನೀವು ಸರಿಯಾದ ಡೈರೆಕ್ಷನ್ನ ಚೂಸ್ ಮಾಡ್ತೀರಾ, ಬಿಕಾಸ್ ಇಲ್ಲಿ 2 ಆಪ್ಷನ್ಸ್ ಇದೆ. ಆಪ್ಷನ್ಸಲ್ಲಿ ನೀವು ಸರಿಯಾದ ದಾರಿನ ಚೂಸ್ ಮಾಡ್ತೀರಾ. ಆಪ್ಷನ್ ನಂಬರ್ 1. ವೆರಿ ನೈಸ್. ಸೊ ಎಸ್, ಇಲ್ಲಿ 2 ಆಪ್ಷನ್ಸ್ ಇತ್ತು. ಆ ಆಪ್ಷನ್ಸಲ್ಲಿ ಯಾವುದು ನಿಮಗೆ ಸರಿಯಾದ ಸೂಕ್ತವಾದದ್ದು ಅಂತ ನೀವು ಇಲ್ಲಿ ಚೂಸ್ ಮಾಡಿದ್ದೀರಾ. ಆ್ಯಂಡ್ ಚಾರಿಟ್ ಅಂದರೆ ಏನು? ಎನ್ಲೈಟ್ಮೆಂಟ್ ಎನರ್ಜಿ. ಸೊ ಇಲ್ಲಿ ಏನು ಅಂತಂದರೆ, ಎಷ್ಟು ಕಷ್ಟ ಬಂದರೂ ಆ ಚಾರಿಟಿಗೆ ಗೊತ್ತಿರುತ್ತೆ, ನಾನು ಹೋಗುವ ದಾರಿಯಲ್ಲಿ ಹಲವಾರು ಕಳ್ಳು ಮುಳ್ಳು, ಇಲ್ಲಾಂದರೆ ನೆಗೆಟಿವಿಟಿ ಇರಬಹುದು, ಎಲ್ಲನೂ ಬರ್ಬೋದು. ಬಟ್ ಅವನಿಗೆ ಗೊತ್ತಿದೆ ಏನು ಅಂತಂದರೆ, ನಾನು ಇದರಲ್ಲಿ ಈ ದಾರಿಯಲ್ಲಿ ಹೋದರೆ ಖಂಡಿತವಾಗ್ಲೂ ನಾನು ಜಯ ಅಂತೂ ಖಂಡಿತವಾಗ್ಲೂ ಇದೆ. ಬಿಕಾಸ್ ಈ ಚಾರಿಟಿಗೆ ದೇವರ ಕೃಪಾ ಇರುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ, ನಿಮ್ಮ ಮೇಲೆ ಕೂಡ ದೇವರ ಕೃಪೆ ಏನಿದೆ ನೋಡಿ, ಅದು ಖಂಡಿತವಾಗ್ಲೂ ಇದೆ. ಓಕೆ, ಆ್ಯಂಡ್ ಇದು ಕೇತು ಪ್ಲ್ಯಾನೆಟನ್ನು ತಿಳಿಸುತ್ತೆ. ದ ಚಾರಿಯಟ್ ಏನಿದೆ ನೋಡಿ, ಕೇತು ಪ್ಲ್ಯಾನೆಟನ್ನು ತಿಳಿಸುತ್ತೆ. ಆ್ಯಂಡ್ ಇದು ಕಟಕ ರಾಶಿನ ಕೂಡ ತಿಳಿಸುತ್ತೆ. ಓಕೆ, ಆ್ಯಂಡ್ 2 ಆಫ್ ಸೋರ್ಡ್ಸ್ ಇಲ್ಲಿ ತುಳಾ, ಮಿಥುನ, ಕುಂಭ ರಾಶಿನ ತಿಳಿಸ್ತಾ ಇದೆ. ಓಕೆ, ಎಸ್, ದ ಚಾರಿಯಟ್ ಇದು ಕೇತುನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಮ ಕುಂಡಲಿಯಲ್ಲಿ ಕೇತು ಇದ್ದಾಗ ಲೈಕ್ ಇದು ತುಂಬ ಕೆಲಸ ತುಂಬ ಮಾಡಿಸುತ್ತೆ, ಮೆಹನತ್ ಹೇಳ್ತಾರಲ್ವ. ಸೊ ಇದು ತುಂಬ ಜಾಸ್ತಿ ಮಾಡುತ್ತೆ. ದ ಚಾರಿಯಟ್ ತುಂಬ ಕೆಲಸ ಮಾಡಿಸುತ್ತೆ. ತುಂಬ ಅಂದರೆ ತುಂಬ. ರಾಹು ಆ್ಯಂಡ್ ಕೇತು ಏನಿದೆ ನೋಡಿ, ಅವರಿಬ್ಬರ ಕೆಲಸ ಅಂದರೆ ಹೆಚ್ಚು ಕೆಲಸ ಮಾಡುವಂಥದ್ದು, ಹಾರ್ಡ್ ವರ್ಕ್ ಮಾಡುವಂಥದ್ದು. ಸೊ ಇದು ದ ಚಾರಿಯಟ್ ಅದರ ಬಗ್ಗೆ ತಿಳಿಸುತ್ತೆ, ಇನ್ನಷ್ಟು ಕೆಲಸ ಮಾಡುವಂಥ ಹಾರ್ಡ್ ವರ್ಕ್. ಸೊ ನಿಮ್ಮ ಹಾರ್ಡ್ ವರ್ಕಿಗೆ ಖಂಡಿತವಾಗ್ಲೂ ಪೇ ಆಫ್ ಆಗುತ್ತೆ. ಬಿಕಾಸ್ ದ ಚಾರಿಯಟ್ ಅಂದರೆ ವಿಕ್ಟ್ರಿ, ಆ ಒಂದು ಹೋಗುವಂತಹ ದಾರಿಯಲ್ಲಿ
ಏನೋ ಕಪ್ಪು ಬೆಳಕು ಇದ್ದರೂ ಕೂಡ ಅದೆಲ್ಲ ಹೋದರೆ ನನಗೆ ಜಯ ನಾನು ಸಾಧಿಸ್ತೀನಿ ಅನ್ನೋ ಒಂದು ಭರವಸೆಯಿಂದ ಹೋಗ್ತಾ ಇರೋದು. ಸೊ ಎಸ್, ನಮಗೆ ನಮ್ಮ ಮೇಲೆ ಮೊದಲು ಭರವಸೆ ಇರಬೇಕು ಅಲ್ವಾ. ಜೂನಲ್ಲಿ ತುಂಬ ಚೆನ್ನಾಗಿದೆ, ಜುಲೈಯಲ್ಲಿ ನೋಡೋಣ ಹೇಗಿದೆ ಅಂತ. 10 of Wands, ಎಸ್ 10 of Wands, ಹೋಪ್. ಇಲ್ಲಿ 10 of Wands ಬೇರೆಯೇ, ಈ ಕಾರ್ಡಲ್ಲಿ 10 of Wands ಬೇರೆಯೇ. ಓಕೆ, ಇದು ಹೋಪ್ ಬಗ್ಗೆ ತಿಳಿಸುತ್ತೆ ಆ್ಯಂಡ್ ಇದು ಕಾನ್ಫಿಡೆಂಟ್ ಬಗ್ಗೆ ತಿಳಿಸುತ್ತೆ. ಓಕೆ, ಕಾನ್ಫಿಡೆಂಟ್, ಬಿಕಾಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಕಾನ್ಫಿಡೆಂಟ್, ಇದು ಕಾನ್ಫಿಡೆಂಟನ್ನು ತಿಳಿಸುತ್ತೆ. ಎನ್ಲೈಟ್ಮೆಂಟ್ ಸೋಲ್, ಎನ್ಲೈಟ್ಮೆಂಟ್ ಸೋಲ್. 10 ಅಂದ್ರೇನು, ಒಂದು ಸೈಕಲ್ ಎಂಡಾಗಿ ಇನ್ನೊಂದು ಸೈಕಲ್ ಶುರುವಾಗುವಂಥದ್ದು. ನಾನು ಇಲ್ಲೇ ಹೇಳಿದೆ ಅಲ್ವಾ. ಸೊ 5 of Swordsಯಿಂದ ನೀವು ಪೇಜ್ ಆಫ್ ಸೋರ್ಸ್, ಅಂದರೆ ನೀವು ಆ್ಯಕ್ಷನ್ನ ತುಂಬ ಚೆನ್ನಾಗಿ ತೊಗೊಂಡ್ರಿ. ಸೊ ಹಾಗಾಗಿ ಅಲ್ಲಿಂದ ವಾಪಸ್ ಪುನಃ ನೀವು ಪೇಜ್ ಆಫ್ ಸೋರ್ಸ್, ಅಂದರೆ ನೀವು ಬಿಗಿನಿಂಗ್ ವಾಪಸ್ ಪುನಃ ಅದೇ ಎನರ್ಜಿಯಿಂದ ನೀವು ಕಂಟಿನ್ಯೂ ಆಗ್ತಾ ಇದ್ದೀರಾ. ಸೊ ಇಲ್ಲಿ 10 of Wands ಕೂಡ ಅದರ ಬಗ್ಗೆನೇ ತಿಳಿಸುತ್ತೆ. ಒಂದು ಸೈಕಲ್ ಎಂಡಾಗಿ ನಿಮ್ಮ ಏನಿದೆ ನೋಡಿ ಅದು ಎಂಡಾಗಿ ವಾಪಸ್ ನೀವು ಎದ್ದು ನಿಲ್ಲುವಂಥದ್ದು, ಕಾನ್ಫಿಡೆಂಟಿಂದ ಎದ್ದು ನಿಲ್ಲುವಂಥದ್ದು. 10 of Wands ಅದರ ಬಗ್ಗೆ ತಿಳಿಸುತ್ತೆ. ರೆಸ್ಪಾನ್ಸಿಬಿಲಿಟಿ, ರೆಸ್ಪಾನ್ಸಿಬಿಲಿಟಿನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. 4 of Swords, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಅದರಿಂದ ಇಲ್ಲಿ ನೀವು ರೆಸ್ಟನ್ನು ತಗೊಳ್ತಾ ಇದ್ದೀರಾ. ರೆಸ್ಟ್ ಆ್ಯಂಡ್ ರಿಪೇರ್ ಏನು ಹೇಳ್ತಾರೆ ನೋಡಿ, 4 of Swords ಅದರ ಬಗ್ಗೆ ತಿಳಿಸ್ತಾ ಇದೆ, ರೆಸ್ಟ್ ಆ್ಯಂಡ್ ರಿಪೇರ್. ಓಕೆ, ಆ್ಯಂಡ್ ಇಲ್ಲಿ ಮೆಡಿಟೇಷನ್ ಬಗ್ಗೆ ಕೂಡ ಇದೆ. 4 of Wands ಏನಿದೆ ನೋಡಿ, 4 of Swords ಏನಿದೆ ಇದು ಮೆಡಿಟೇಷನ್ ಬಗ್ಗೆ. 4 ನಂಬರ್ ಯಾವಾಗಲೂ ಮೆಡಿಟೇಷನ್ ಬಗ್ಗೆನೇ ತಿಳಿಸುತ್ತೆ. ಸೊ 4 of Swords ಇಲ್ಲಿ ಒಂದು ಸ್ಥಿರತೆ ಅನ್ನೋದು ನಿಮಗೆ ಬರುತ್ತೆ. ಸೊ ಅಲ್ಲಿಂದ ನೀವು ರೆಸ್ಟ್. 10 of Wands ನೋಡಿದರೆ ಟ್ರೆಡಿಷ್ನಲ್ ನೋಡಿದರೆ ರೆಸ್ಪಾನ್ಸಿಬಿಲಿಟಿ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ನೋಡಿ ಅದರ ಬಗ್ಗೆ ತಿಳಿಸುತ್ತೆ. ಬಟ್ 4 of Swords ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ರೆಸ್ಟ್ ಆ್ಯಂಡ್ ರಿಪೇರ್, ರೆಸ್ಟ್ ಆ್ಯಂಡ್ ರಿಪೇರ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಇದು ಕಿಂಗ್ ಆಫ್ ಸೋರ್ಸ್ ಏನು ಗೊತ್ತಾ, ಇದು ಜಸ್ಟಿಸ್ ಕಾರ್ಡ್ ಥರನೇ ಕಿಂಗ್ ಆಫ್ ಸೋರ್ಸ್. ಸೊ ಈ ಕಿಂಗಿಗೆ ಜಸ್ಟಿಸ್ ಅಗತ್ಯ, ನ್ಯಾಯ ಅಗತ್ಯ, ಸತ್ಯ ಏನಿದೆ ನೋಡಿ ಅದು ಇಂಪಾರ್ಟೆಂಟ್ ಈ ಕಿಂಗಿಗೆ. ಓಕೆ, ಪವರ್, ರ್ಯಾಷನಲ್ ಥಿಂಕಿಂಗ್ ಆಗಿರುತ್ತೆ ಈ ಕಿಂಗಿದು. ಓಕೆ, ಸೊ ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದರೆ ಕಿಂಗ್ ಎತ್ತಿರ್ತಾರೆ, ಬಟ್ ಇಲ್ಲಿ ಸೋರ್ಸ್ನ ಎತ್ತಿಲ್ಲ. ಸೊ ಅವರ ಪರ್ವತ್ರ ಇಟ್ಕೊಂಡಿದ್ದಾರೆ. ಇಟ್ ಮೀನ್ಸ್ ದ್ಯಾಟ್ ಹೀ ಈಸ್ ಕಾಮ್ ಆ್ಯಂಡ್ ಅವರು ಒಳ್ಳೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ತಾರೆ. ಆ್ಯಂಡ್ ಇಲ್ಲಿ ಬೀಸ್ ಇದೆ ನೋಡ್ತಾ ಇರ್ಬೋದು. ಸೊ ಬೀಸ್ ಏನು ಮಾಡುತ್ತೆ ಅದರಷ್ಟಕ್ಕೆ ಅದಕ್ಕೆ ಕೆಲಸನ ಮಾಡ್ತಾ ಹೋಗುತ್ತೆ ಅಲ್ವಾ. ಸೊ ಅದೇ ಥರ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸ ಏನಿದೆ ನೋಡಿ ಅದು ಮಾಡಿ, ಆ್ಯಂಡ್ ಸತ್ಯ ಏನಿದೆ ನೋಡಿ ಅದನ್ನೇ ಮಾತಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ. ಓಕೆ, ನಿಮ್ಮ ಪವರಲ್ಲಿರಿ. ಓಕೆ, ಪವರಲ್ಲಿರಿ. ಸೊ ಕಿಂಗ್ ಆಫ್ ಸೋರ್ಸ್ ಪವರ್ ಬಗ್ಗೆ ಕೂಡ ತಿಳಿಸುತ್ತೆ, ಅಥಾರಿಟಿ ಬಗ್ಗೆ ತಿಳಿಸುತ್ತೆ. ಓಕೆ, 4 ಜನ ನಿಮಗೇನಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ತಪ್ಪಿದ್ದರೆ ಅದನ್ನ ಒಪ್ಕೊಳ್ಬೇಡಿ. ಸಾರಿ, 4 ಜನ, ನಾನು ಏನು ಹೇಳ್ತಾ ಇದ್ದೀನಿ, 4 ಜನ ಏನಾದರೂ ಮಾತಾಡ್ತಾ ಇದ್ದರೆ ನಿಮ್ಮ ಬಗ್ಗೆ, ಬಟ್ ನಿಮಗೆ ಸರಿಯಾಗಿ ಗೊತ್ತಿದೆ ಅಲ್ವಾ ನೀವು ಹೇಗಿದ್ದೀರಾ ಅಂತ. ನಿಮ್ಮ ತಪ್ಪು ಇಲ್ಲ ಅಂತಂದರೆ ಸತ್ಯನ ಮಾತಾಡಿ ನಾವು ಬಿಟ್ಕೊಡ್ಬೇಡಿ. ಓಕೆ, ಅಕ್ಟೋಬರಲ್ಲಿ ನೋಡೋಣ. ಓ ಮೈ ಗಾಡ್, ದ ವರ್ಲ್ಡ್. ಆಪ್ಷನ್ ನಂಬರ್ 1 ಎಲ್ಲ ನೀವೇ ಕಾರ್ಡನ್ನು ತೊಗೊಳ್ತಿರೋ ಏನೋ. ಮೇಜರ್ ಅರ್ಕಾನ ನೋಡಿ, 1 2 3 4 ಮೇಜರ್ ಅರ್ಕಾನ. ವಾವ್, ದ ವರ್ಲ್ಡ್ ಅಂದರೆ ಏನು, ಫ್ರೀಡಮ್, ಫ್ರೀ ಎಲ್ಲ ಬಂಧನದಿಂದ ಮುಕ್ತವಾಗುವಂಥದ್ದು, ಫ್ರೀಡಮ್, ಹೋಲಿನೆಸ್, ಸಂಪೂರ್ಣತೆ ಇಲ್ಲಿ. ಓಕೆ, ವೆರಿ ಪಾಸಿಟಿವ್ ಕಾರ್ಡ್ ಇದು. ದ ವರ್ಲ್ಡ್ ಕಾರ್ಡ್ ಏನಿದೆ ನೋಡಿ ತುಂಬ ಅಂದರೆ ತುಂಬ ಪಾಸಿಟಿವ್. ನಿಮ್ಮ ಮುಖದಲ್ಲಿ ತುಂಬ ನಗು ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಐ ಥಿಂಕ್ ನನಗಿಲ್ಲಿ ಸೆಲೆಬ್ರೇಷನ್ ಕೂಡ ಕಾಣ್ತಾ ಇದೆ. ಸೊ ನೀವು ಸೆಲೆಬ್ರೇಷನ್ ಕೂಡ ಮಾಡ್ಬೋದು. ಆ್ಯಂಡ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಆ್ಯನ್ಸಿಸ್ಟರಿಂದ ನಿಮಗೆ ತುಂಬ ಆಶೀರ್ವಾದ ಕೂಡ ಇದೆ. ಹಾಗೆ ನೀವು ತುಂಬ ಬ್ಯಾಲೆನ್ಸ್ ಆಗಿರ್ತೀರ. ಇನ್ನು ಕೆಲವರು ಇಲ್ಲಿ ದ ವರ್ಲ್ಡ್ ಲೈಕ್ ವರ್ಲ್ಡ್ ಟೂರ್ ಮಾಡಬಹುದು. ಇನ್ನು ಕೆಲವರು ಜಾಬಿಗೆ ಹೊರಗಡೆ ಕೂಡ ಹೋಗಬಹುದು. ಓಕೆ, ಆ್ಯಂಡ್ ಎಸ್, ಕೆಲವರು ಇಲ್ಲಿ ಟ್ರಾವೆಲ್ ಓನ್ಲಿ ನೇಚರ್ ಕಡೆಗೆ ಕೆಲವರು ಇಲ್ಲಿ ವಾಲ್ಬಹುದು, ನೇಚರಿಗೋಸ್ಕರ ವಾಲ್ಬಹುದು ಇಲ್ಲಿ ಕೆಲವರು. ಆ್ಯಂಡ್ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಓಕೆ, ಮೈಂಡ್ ಬಾಡಿ ಸ್ಪಿರಿಟ್ ತುಂಬ ಕನೆಕ್ಟೆಡ್ ಆಗಿರುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಓಕೆ, ಸೊ ನವೆಂಬರ್ ತಿಂಗಳಲ್ಲಿ ನೋಡೋಣ.
ಫೈವ್ ಆಫ್ ವಾನ್ಸ್. ಓಕೆ, ಫೈವ್ ಆಫ್ ವಾನ್ಸ್ ಅಗೇನ್, ಫೈವ್ ಆಫ್ ವಾನ್ಸ್, ಬಿಕಾಸ್ ಇಲ್ಲಿ ಕೂಡ ಫೈವ್ ಇದೆ, ಇಲ್ಲಿ ಕೂಡ ಫೈವ್ ಇದೆ. ಓಕೆ, ಇನ್ಸ್ಟೆಬಿಲಿಟಿ, ಫೈವ್ ಆಫ್ ವಾನ್ಸ್ ಇನ್ಸ್ಟೆಬಿಲಿಟಿ, ಸ್ಟೆಬಿಲಿಟಿಯನ್ನು ತಿಳಿಸೋದಿಲ್ಲ, ಇನ್ಸ್ಟೆಬಿಲಿಟಿನ ತಿಳಿಸುತ್ತೆ. ಸೊ ಇನ್ಸ್ಟೆಬಿಲಿಟಿ ಯಾಕೆ ಬರುತ್ತೆ? ಕೆಲವೊಮ್ಮೆ ನಮ್ಮ ಆಲೋಚನೆಗಳಿಂದ, ಕೆಟ್ಟ ಆಲೋಚನೆಗಳಿಂದ ಇರ್ಬೋದು, ನೆಗೆಟಿವ್ ಥಾಟ್ಸಿಂದ ಇರ್ಬೋದು, ಇನ್ನು ಕೆಲವೊಂದು ಎಮೋಷನ್ಸ್ ಪ್ರೀತಿ ವಿಚಾರವಾಗಿ ಏನಾದರೂ ಆದಾಗ ಎಮೋಷನ್ಸ್ ಆಗೋಕ್ಕೆ ಶುರುವಾಗುತ್ತೆ. ಇಲ್ಲಾಂದರೆ ಕರಿಯರಲ್ಲಿ, ಓಕೆ, ಕರಿಯರಲ್ಲಿ ಕೂಡ ಇನ್ಸ್ಟೆಬಿಲಿಟಿ ನಾವು ಪಡ್ಕೊಳ್ತೀವಿ. ಸೊ ಇಲ್ಲಿ ಫೈವ್ ಆಫ್ ವಾನ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಕಾನ್ಫ್ಲಿಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾರ ಜೊತೆನೂ. ಸೊ ಯಾರ ಜೊತೆನೂ ಜಗಳ ಮಾಡೋದಕ್ಕೆ ಹೋಗಬೇಡಿ. ಅವರು ಹಾಗಂದರು ಹೀಗಂದರು, ಸೊ ಜಸ್ಟ್ ಲೆಟ್ ಇಟ್ ಬಿ, ಅದನ್ನ ಹಾಗೆ ಬಿಟ್ಬಿಡಿ. ಓಕೆ, ಏನು ಮಾತಾಡೋಕ್ಕೆ ಹೋಗ್ಬೇಡಿ, ಅವರಿಗೆ ಮುಂದೆ ಉತ್ತರ ಕೊಡೋದಕ್ಕೆ ಹೋಗಬೇಡಿ. ಯಾರನ್ನು ಕೂಡ ಆ್ಯಸ್ ಅ ಕಾಂಪಿಟೇಷನ್ ಆಗಿ ತೊಗೊಳ್ಬೇಡಿ. ಓಕೆ, ಕಾಂಪಿಟೇಷನ್ ಆಗಿ ಯಾರನ್ನು ಕೂಡ ತೊಗೊಳ್ಬೇಡಿ. ಸೊ ಎಲ್ಲರೂ ಅವ್ರದ್ದೇ ಆದ ಐಡಿಯಾಸ್ ಇದೆ, ಅವರ ಐಡಿಯಾಸ್ ಏನು ಅಂತ ಅವರ ಐಡಿಯಾಸ್ ಏನಿದೆ ಅಂತ ಅವರಲ್ಲಿ ಕೂಡ ನೀವು ಕೇಳ್ಬೋದು. ಫೈವ್ ಆಫ್ ವಾನ್ಸಿಂದ ಏನಿದೆ ಹೇಳಿ? ನಿಮ್ಮನೆ ಎನರ್ಜಿ ವೇಸ್ಟ್ ಅಷ್ಟೇ. ಫೈವ್ ಆಫ್ ವಾನ್ಸ್ ಎನರ್ಜಿ ವೇಸ್ಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನವೆಂಬರ್ ತಿಂಗಳಲ್ಲಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಆಪ್ಷನ್ ನಂಬರ್ 1. ಓಕೆ, ಕಣ್ಣಿಟ್ಟಿರಿ, ಬಿಕಾಸ್ ಇಲ್ಲಿ ಕಣ್ಣು ನೋಡ್ತಾ ಇರ್ಬೋದು ನೋಡಿ, ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ, ಆ್ಯಕ್ಷನ್ ತೊಗೊಳ್ಬೇಡಿ. ನವೆಂಬರ್ ತಿಂಗಳಲ್ಲಿ ನಿಮಗೆ ಅಬ್ಸರ್ವ್ ಮಾಡೋದಿದೆ. ಓಕೆ, ಆ್ಯಕ್ಷನ್ನ ತೊಗೊಳ್ಬೇಡಿ, ಅಬ್ಸರ್ವ್ ಮಾಡಿ. ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ. 9 ಆಫ್ ಸೋರ್ಸ್. 5 to 9 of swords. ಓಕೆ, ಚಿಂತೆ ಇಲ್ಲಿ ಸ್ವಲ್ಪ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಚಿಂತೆ ನಿಮಗೆ ಕಾಡಬಹುದು. ಸೊ ಇಲ್ಲಿ ನಿಮಗೆ ಗೈಡೆನ್ಸ್ ಏನು ಅಂತಂದರೆ, ಇಲ್ಲಿ ಸೋರ್ಸ್ ತುಂಬ ಇದೆ ಅಲ್ವಾ. ಸೋರ್ಸ್ ನಮ್ಮ ಇಂಟೆಲಿಜೆಂಟನ್ನು ತಿಳಿಸುತ್ತೆ, ನಿಮ್ಮ ಬುದ್ಧಿನ ಇಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನಾದರೂ ನೆಗೆಟಿವಿಟಿ ಬಂತು ಅಂತಂದರೆ ಅದರಿಂದ ಹೇಗೆ ಪಾರ್ ಆಗಬಹುದು ಅನ್ನೋದು ಇಂಪಾರ್ಟೆಂಟ್. ಓಕೆ, ಆಪ್ಷನ್ ನಂಬರ್ 1. ಬಿಕಾಸ್ ನಾನು ನಿಮಗೆ ಹೇಳ್ತೀನಿ, ಇಲ್ಲಿ 1 2 3 4 ಮೇಜರ್ ಅರ್ಕಾನ ಇದೆ, ರೈಟ್. 1 2 3 4 5 6 7 ಮೈನರ್ ಅರ್ಕಾನ ಇದೆ. ಓಕೆ, ಬಟ್ ಇಲ್ಲಿ ದ ವರ್ಲ್ಡ್ ಆ್ಯಂಡ್ ದ ಸನ್ ಕಾರ್ಡ್, ದ ವರ್ಲ್ಡ್ ಆ್ಯಂಡ್ ಸನ್ ಕಾರ್ಡ್ ಇದರ ಮುಂದೆ, ಸೊ ಇದು ಎರಡು ಕಾರ್ಡ್ ಮುಂದೆ, ದ ಸನ್ ಆ್ಯಂಡ್ ದ ವರ್ಲ್ಡ್ ಕಾರ್ಡ್ ಮುಂದೆ ಇದು ಎಂಥದೂ ಅಲ್ಲ. ಓಕೆ, ಈ 9 ಆಫ್ ಸೋರ್ಸ್ ಆಗಿರ್ಬೋದು, 5 ಆಫ್ ಸೋರ್ಸ್ ಆಗಿರ್ಬೋದು, ಬಿಕಾಸ್ ಇದರ ವೈಬ್ರೇಷನ್ ಹೈ ಇದೆ ಅಲ್ವಾ. ದ ವರ್ಲ್ಡ್ ಆಗಿರ್ಬೋದು, ದ ಸನ್, ದ ಫೂಲ್ ಕಾರ್ಡ್ ಆಗಿರ್ಬೋದು, ಚಾರಿಟ್ ಆಗಿರ್ಬೋದು. ಸೊ ಇದರ ವೈಬ್ರೇಷನ್ ಎನರ್ಜಿ ಏನಿದೆ ನೋಡಿ ತುಂಬ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಇದು ಯಾವುದು ನಿಮ್ಮನ್ನು ಅಷ್ಟೊಂದು ಕಾಡೋದಿಲ್ಲ. ಕಾಡಿದ್ರೂ ಕೂಡ ನೀವು ಅದರಿಂದ ಹೊರಗೆ ಬರಬಹುದು, ಬಿಕಾಸ್ ನಿಮ್ಮಲ್ಲಿ ಬುದ್ಧಿ ಇದೆ ಅಲ್ವಾ. ನಿಮ್ಮ ಬುದ್ಧಿ ವಿವೇಕನ ಸರಿಯಾಗಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಸೊ 9 ಆಫ್ ಸೋರ್ಸ್ ನಿಮಗೆ ಸ್ವಲ್ಪ ಎಂಜೈಟಿನ ತರ್ಬೋದು, ಬಟ್ ನೀವು 5ಇಂದ 9ಗೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಚಿಂತೆ ಕಾಡಬಹುದು ನಿಮಗೆ. ಓಕೆ, ಚಿಂತೆ ಕಾಡಬಹುದು. ಸೊ ಚಿಂತೆ ಮಾಡ್ತಾ ಕೂತ್ಕೊಂಡು ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ ಅಲ್ಲ. ಸೊ ಇಲ್ಲಿ ನೀವು ನೋಡಿದರೆ ಫುಲ್ ಬ್ಲ್ಯಾಕ್ ಇದೆ. ಓಕೆ, ಫುಲ್ ಬ್ಲ್ಯಾಕ್ ಇದೆ ವೈಟಲ್ಲಿ, ಬಟ್ ಇಲ್ಲಿ ವೈಟ್ ಜಾಸ್ತಿ ಇದೆ, ಬಟ್ ಬ್ಲ್ಯಾಕ್ ಸ್ವಲ್ಪನಿದೆ. ಇಟ್ ಮೀನ್ಸ್ ದ್ಯಾಟ್ ನಿಮ್ಮ ತಲೆಯೊಳಗೆ ವೈಟ್ ಲೈಟ್ನ ಪ್ರಕಾಶ ಏನಿದೆ ನೋಡಿ ಅದು ಹೆಚ್ಚು ಇದೆ, ಆ್ಯಂಡ್ ಬ್ಲ್ಯಾಕ್ ಏನಿದೆ ನೋಡಿ, ಆ ನೆಗೆಟಿವಿಟಿ ಏನಿದೆ ನೋಡಿ ಅದು ಅಷ್ಟೊಂದು ಇದ್ದರೂ ಕೂಡ ಅದರಿಂದ ನೀವು ಹೊರಗೆ ಬರ್ಬೋದು. ಓಕೆ, ಸೊ ಇವಾಗ ನಿಮ್ಮ ಚಾನ್ಸ್ ನೋಡೋಣ. ಇದನ್ನು ಫೋಕಸಲ್ಲಿ ಇಡ್ತಾ ಇದ್ದೀನಿ, ಏನು ಫೋಕಸ್ ಇರಬಹುದು ನಿಮಗೆ ಈ 2022 ಅಲ್ಲಿ ಅಂತ ನೋಡೋಣ. ಓಕೆ, ಓಕೆ, ಸೊ ಎಸ್ ನೋಡಿ ಇಲ್ಲಿ ಗಣಪತಿ. ಓಕೆ, ಸೊ ನಿಮಗೆ ಡಿವೈನ್ ತುಂಬ ಸಪೋರ್ಟ್ ಇದೆ, ನಿಮಗೆ ದೇವರ ತುಂಬ ಸಪೋರ್ಟ್ ಇದೆ. ಬಿಕಾಸ್ ನಾನು ಮೊದಲೇ ಹೇಳಿದೆ, ಸನ್ ಕಾರ್ಡ್, ಚಾರಿಟ್, ದ ವರ್ಲ್ಡ್, ದೇವರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ನಾನು ಈ ರೀಡಿಂಗ್ ಮಾಡುವಾಗಲೂ ಅಷ್ಟೇ ನನಗೆ ಗಣಪತಿ ದೇವರಿಂದ ತುಂಬಾ ಆಶೀರ್ವಾದ ಸಿಕ್ಕಿದೆ. ಸೊ ಎಸ್, ಗಣಪತಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಓಕೆ, ಆ್ಯಂಡ್ ಡ್ರೀಮ್. ಓಕೆ, ನಿಮ್ಮ ಕನಸಿನ ಮೇಲೆ ನಿಮಗೆ ಸ್ವಲ್ಪ ಧ್ಯಾನ ಇರಲಿ, ನಿಮಗೆ ಯಾವ ಥರದ ಕನಸು ಬೀಳ್ತಾ ಇದೆ, ಸೊ ಇದರ ಮೇಲೆ ಕೂಡ ನೀವು ಜರ್ನಲ್ ಮಾಡ್ಬೋದು. ಆ್ಯಂಡ್ ಎಸ್, ಟ್ರಾವೆಲ್, ಅಫ್ಕೋರ್ಸ್ ಇಲ್ಲಿ ಟ್ರಾವೆಲ್ ಇದೆ. ಈ ಟ್ರಾವೆಲ್ ಏನು ಅಂತಂದರೆ ಇದು ಏನನ್ನು ತಿಳಿಸ್ತಾ ಇದೆ ಅಂತಂದರೆ ವರ್ಲ್ಡ್ ಟ್ರಾವೆಲ್. ಓಕೆ, ವರ್ಲ್ಡ್ ಟ್ರಾವೆಲ್ ಇದೆ ಕೆಲವ್ರಿಗೆ ಇಲ್ಲಿ. ಓಕೆ,
ಓಕೆ, ಇನ್ನು ಕೆಲವರಿಗೆ ಸರ್ಪ್ರೈಸ್ ಇದೆ. ಓ ಸರ್ಪ್ರೈಸ್, ಏನೋ ಒಂದು ಸರ್ಪ್ರೈಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಈಸ್ ಲವ್. ಓಕೆ, ಕೆಲವರಿಗೆ ಇಲ್ಲಿ ಪ್ರೀತಿ ಆಗ್ಬೋದು, ಪ್ರೀತಿ ಲವ್ ಇದೆ. ಆ್ಯಂಡ್ ಸ್ಟೇಬಲ್, ಎಸ್ ಸ್ಥಿರತೆನ ನಿಮಗೆ 5 ಆಫ್ ವಾನ್ಸ್ ಏನಿದೆ ನೋಡಿ, ಇನ್ಸ್ಟೆಬಿಲಿಟಿ, ಬಟ್ ಸ್ಟೇಬಲ್ ಖಂಡಿತವಾಗ್ಲೂ ನಿಮಗಿದೆ. ಲವ್ ಕೂಡ ಇದೆ ಇಲ್ಲಿ. ಓಕೆ, ನಾನು ನಿಮಗೆ ಅಷ್ಟೇ ಹೇಳಿದೆ ಅಲ್ವಾ, ಸೋಲ್ಸ್ ಯಾವಾಗಲ ನಮ್ಮ ತಲೆ ಬಗ್ಗೆ ತಿಳಿಸುತ್ತೆ. ಸೊ ಇದು ನಮ್ಮ ಮೆದುಳು ನಮ್ಮ ನಾವು ಯೋಚನೆ ಮಾಡುವಂಥ ವಿಷಯನ ತಿಳಿಸುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿದೆ. ಓಕೆ, ಸೊ ಇಲ್ಲಿ ಮೊಗ್ಗು ಇದೆ. ಸೊ ಈ ಥರ ಇರಬೇಡಿ, ಮೊಗ್ಗು ಆಗಬೇಡಿ, ನೀವು ಅರಳಬೇಕು. ಓಕೆ, ಅದು ಬಿತ್ತು, ಮೊಗ್ಗು ಆಗಬೇಡಿ, ಅರಳಬೇಕು. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಏಂಜಲ್ ಹೆಲ್ಪ್ ಖಂಡಿತವಾಗ್ಲೂ ಇದೆ ಈ ವರ್ಷ. ಆ್ಯಂಡ್ ಇಲ್ಲಿ ನೋಡಿ, ಎರಡೆರಡು ಏಂಜಲ್ ನಿಮ್ಗೆ ಸಿಕ್ಕಿದೆ. ಮತ್ತು ಬೇರೆ ಏನು ಬೇಕು? ಆಪ್ಷನ್ ನಂಬರ್ 1 ಏಂಜಲ್ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಾರೆ ನೋಡಿ, ಯು ಆರ್ ಪ್ರೊಟೆಕ್ಟೆಡ್, ನೀವು ಸೇಫ್ ಆಗಿದ್ದೀರಾ. ಆ್ಯಂಡ್ ಗುಡ್ ನ್ಯೂಸ್ ಕೂಡ ಇದೆ. ಇದು ಗುಡ್ ನ್ಯೂಸ್ ಕೂಡ ಬಗ್ಗೆ ತಿಳಿಸುತ್ತೆ. ಸೊ ಫೋಕಸಲ್ಲಿ ನೋಡೋಣ ಏನಿದೆ ಅಂತ. ಓಕೆ, ನಂಬರ್ 2 ಬ್ಯಾಲೆನ್ಸ್. ಓಕೆ, ಫೋಕಸಲ್ಲಿ ಬಿದ್ದಿದೆ ನಂಬರ್ 2 ಬ್ಯಾಲೆನ್ಸ್. ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1ಗೆ 2022 ಅಲ್ಲಿ ಬ್ಯಾಲೆನ್ಸ್ ತುಂಬ ಅಗತ್ಯ ಇದೆ. ನಂಬರ್ 2, ಓಕೆ, ಇಲ್ಲಿ 5 ಇದೆ ನೋಡಿ, ನಂಬರ್ 5 ಇದೆ ಬಾಟಮಲ್ಲಿ. ನಂಬರ್ 5 ಆ್ಯಂಡ್ 2, ಎಸ್ ಬ್ಯಾಲೆನ್ಸ್ ಬೇಕು. ಆ್ಯಂಡ್ ಎಸ್ ಫೋಕಸಲ್ಲಿದೆ ಹ್ಯಾಪಿ. ಸೊ ಹ್ಯಾಪಿ ಇದೆ, ಆ ಎನರ್ಜಿ ಬಂದರೂ ಕೂಡ ನೀವು ಖುಷಿಯಾಗಿರ್ತೀರ. ಆಪ್ಷನ್ ನಂಬರ್ ಲೈಕ್ 9 ಆಫ್ ಸೋಲ್ಸ್ ಇರ್ಬೋದು, 5 ಆಫ್ ವಾನ್ಸ್ ಇರಬಹುದು, 5 ಆಫ್ ಸೋಲ್ಸ್ ಇರಬಹುದು, ಆ್ಯಂಡ್ 2 ಆಫ್ ಸೋಲ್ಸ್ ಇದ್ದರೂ ಕೂಡ ನೀವು ಹ್ಯಾಪಿಯಾಗಿರ್ತೀರ. ಬಿಕಾಸ್ ನಿಮಗೆ ಸರಿಯಾದ ನಿರ್ಧಾರಗಳನ್ನು ನೀವು ತಗೊಳ್ತೀರಾ. ಓಕೆ, ಇಲ್ಲಿ ಪಿಕಾಕ್ ಎನರ್ಜಿ ಇದೆ. ಬ್ಯಾಲೆನ್ಸ್, ಸೆಲ್ಫ್ ಲವ್. ಓಕೆ, ಬ್ಯಾಲೆನ್ಸ್ ಅಫ್ಕೋರ್ಸ್ ಇಲ್ಲಿ ಬ್ಯಾಲೆನ್ಸ್ ಅಗತ್ಯ ಇದೆ. ಇದು ಇಲ್ಲಿ ನೋಡಿ, ಗಣಪತಿ ಇಲ್ಲಿ ಕೂಡ ಇದ್ದಾರೆ, ನೋಡ್ತಾ ಇದ್ದರೆ ನೀವು ಗಣಪತಿ ದೇವರನ್ನು ಆರಾಧನೆ ಹೆಚ್ಚು ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಗಣಪತಿ ದೇವರ ಆರಾಧನೆ ಹೆಚ್ಚು ಮಾಡಿ. ಸೊ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಬಿಕಾಸ್ 2 ಸಲ ನಿಮಗೆ ಗಣಪತಿ ದೇವರು ಬಂದಿದ್ದಾರೆ. ಹಾಗಾಗಿ ಬ್ಯಾಲೆನ್ಸ್, ಇದು ಪಿಕಾಕ್ ಎನರ್ಜಿನ ಕೊಡ್ತಾ ಇದೆ, ಬ್ಯಾಲೆನ್ಸ್. ಓಕೆ, ಇನ್ನೊಂದು ಏನು ಅಂತಂದರೆ ದೃಷ್ಟಿ. ಓಕೆ, ನಿಮಗೆ ಕಣ್ಣು ಇರಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಣ್ಣು ಕೂಡ ಇದೆ. ಸೊ ಕೆಲವರಿಗೆ ನಿಮ್ಮ ಮೇಲೆ ದೃಷ್ಟಿ ನಿಮಗೆ ಕಣ್ಣು ಕೂಡ ಇರಬಹುದು. ಸೊ ಹಾಗಾಗಿ ಕಪ್ಪು ನೂಲಲ್ಲಿ ಮಾಡಿದಂತಹ ದಾರ ಎಲ್ಲಾದರೂ ಮಾಡ್ತಾರೆ, ದೇವಸ್ಥಾನದಲ್ಲಿ ಎಲ್ಲಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ಅದನ್ನು ನೀವು ಕಟ್ಕೊಳ್ಳಿ ನಿಮ್ಮ ಕೈಗೆ. ಓಕೆ, ಆಪ್ಷನ್ ನಂಬರ್ 1. ಸೊ ಬನ್ನಿ ನೋಡೋಣ ನಿಮ್ಗೆ. ಎಸ್, ನಿಮಗೆ ಇನ್ನೊಂದು ಬಿದ್ದಿದೆ ಇಲ್ಲಿ, ರಿಂಗ್ ಇದೆ. ಫಿಶ್ ನೋಡಿ, ಇಲ್ಲೂ ಕೂಡ ಫಿಶ್. ಓ ಮೈ ಗಾಡ್, ಐ ಡೋಂಟ್ ನೋ ನಿಮ್ಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಇಲ್ಲೂ ಕೂಡ ಫಿಶ್ ಇದೆ, ನೋಡ್ತಾ ಇದ್ರೆ ನೋಡಿ, ಫಿಶ್. ಎಸ್, ನನಗೆ ಫಿಶ್ ಐಸ್, ಐ ಡೋಂಟ್ ನೋ ವೈ ಐ ಗಾಟ್ ಫಿಶ್ ಐಸ್, ಬಟ್ ಫಿಶ್ ಐಸ್ ಇದೆ ಇಲ್ಲಿ ನನಗೆ. ಸೊ ಗೂಗಲ್ ಮಾಡಿ ನೋಡಿ ಫಿಶ್ ಐಸ್ ಏನು ಹೇಳುತ್ತೆ ಅಂತ. ಆ್ಯಂಡ್ ಇಲ್ಲಿ ಹಾರ್ಟ್ ಇಲ್ಲಿ ಕೂಡ ಇದೆ, ಲವ್ ಇಲ್ಲಿ ಕೂಡ ಇದೆ. ಕೆಲವರಿಗೆ ಹೊಸ ಪ್ರೀತಿ ಹುಟ್ಟಬಹುದು. ಓಕೆ, ಸೊ ಬನ್ನಿ, ಎಸ್ ಅವ್ರು ನೋ ಮಾಡ್ತಾ ಇದ್ದೀನಿ. ನಿಮಗೆ ಕ್ವಶನ್ನ ಮೊದಲೇ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, 1, ಚಾನ್ಸ್ ಎಲ್ಲ ಬದಲಿಟ್ಟಿದ್ದೀನಿ. ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7. ಓಕೆ, ಸೊ ಎಸ್, ಯಾವ ಕಾರ್ಡ್ ನಿಮ್ಮನ್ನು ಕರೀತಾ ಇದೆಯಾ ಪಾಸ್ ಮಾಡಿ ಕೂಡ ನೋಡ್ಬೋದು. ನಾನು ಇವಾಗ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ನೋ. ಓಕೆ, 2022ಗೆ ನೋ ಅಂತ ಇದೆ. ಓಕೆ, ಸೊ ಮೇ ಬಿ ನೋ ಅಂದ ತಕ್ಷಣ ನೀವು ಬೇಸರ ಮಾಡಬೇಡಿ. ಆಪ್ಷನ್ ನಂಬರ್ 1. ಓಕೆ, ನೀವು ಕೇಳಿರುವಂತಹ ಕ್ವಶನ್ ಇವಾಗ ನೀವು ಕೇಳಿದ್ದೀರಲ್ವ, ಇವಾಗಕ್ಕೆ ಸಮಯ ಅಲ್ಲ ಅದು. ಬಿಕಾಸ್ ಕೆಲವು ಕ್ವಶನಿಗೆ ಆನ್ಸರ್ ನೋ ಇದ್ರೇ ಒಳ್ಳೆಯದು. ಓಕೆ, ಮೇ ಬಿ ಸರ್ಪ್ರೈಸ್. ಎಸ್, ಹೌದು. ಸೂನ್, ಕೂಡಲೇ. ನಾಟ್ ರೈಟ್ ಟೈಮ್ ನಾವು, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಟೇಕ್ ಟೈಮ್, ಸಮಯ ತಗೊಳ್ಬಹುದು. ಯು ಡಿಸರ್ವ್ ಇಟ್, ನೀವು ಅರ್ಹರು. ಎಸ್, ಆಪ್ಷನ್ ನಂಬರ್ 1. ಇದಿಷ್ಟು ನಿಮ್ಮ 2022 ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇದರಿಂದ ಗೈಡೆನ್ಸ್ನ ಫಾಲೋ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾಪಿ ದೀಪಾವಳಿ ಎಲ್ರಿಗೂ.
ಆಪ್ಷನ್ ನಂಬರ್ 2 ಯಾರೋ ಈ ಒಂದು ಟ್ರೆಜರ್ನ ಚೂಸ್ ಮಾಡಿದ್ದೀರಾ. ನೋಡೋಣ ನಿಮ್ಮ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ಒಂದು 2022 ಇಯರ್ ಹೇಗಿರುತ್ತೆ ಅಂತ. ಹಾಗೆ ನೀವು ಇಂಟ್ರೋ ನೋಡಿಲ್ಲ ಅಂತಂದರೆ ದಯಮಾಡಿ ಇಂಟ್ರೋ ನೋಡಿ. ಸೊ ಬನ್ನಿ ಇವಾಗ ನೋಡೋಣ ಜನವರಿ ಹೇಗಿರುತ್ತೆ ಅಂತ. ಪೇಜ್ ಆಫ್ ವಾನ್ಸ್. ಓಕೆ, ತುಂಬ ಕ್ಯೂರಿಯಾಸಿಟಿಯಿಂದ ನೀವು ಜನವರಿನ ಶುರು ಮಾಡ್ತಾ ಇದ್ದೀರಾ. ಆಪ್ಷನ್ ನಂಬರ್ 1 ಪೇಜ್ ಯಾವಾಗಲೂ ಮೊದಲ ಹೆಜ್ಜೆನ ತಿಳಿಸುತ್ತೆ, ಕ್ಯೂರಿಯಾಸಿಟಿನ ತಿಳಿಸುತ್ತೆ. ಇದು ಪೇಜ್ ಆಫ್ ವಾನ್ಸ್. ಆದಷ್ಟು ಒಂದು ಹೇಳ್ತಾರಲ್ಲ ಚೇಷ್ಟೆ, ಕಪಿ ಚೇಷ್ಟೆ ಅಂತ ಹೇಳ್ತಾರಲ್ವ, ಸೊ ಅದೇ ಥರ ಎನರ್ಜಿ ಇರುತ್ತೆ ಜನವರಿ ತಿಂಗಳಲ್ಲಿ ನಿಮ್ಮದು. ಓಕೆ, ಒಂಥರ ಚೇಷ್ಟೆ ಹೇಳ್ತಾರಲ್ವ, ಸೊ ಆ ಥರ ಎನರ್ಜಿ. ಪೇಜ್ ಆಫ್ ವಾನ್ಸ್ ಯಾವಾಗಲೂ ಉಲ್ಲಾಸ, ಉತ್ಸಾಹ ಅದನ್ನು ತಿಳಿಸುತ್ತೆ. ಸೊ ಪೇಜ್ ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಆ ಒಂದು ಎನರ್ಜೆಟಿಕ್ ಭಾವ ಇರುತ್ತೆ. ಪೇಜ್ ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಸೊ ಮೇ ಬಿ ನೀವು ಮಕ್ಕಳ ಜೊತೆ ಹೆಚ್ಚು ಕನೆಕ್ಟ್ ಆಗಬಹುದು, ಮಕ್ಕಳ ಜೊತೆ ಹೆಚ್ಚಿನ ಸಮಯನ ನೀವು ಕಳೆಯಬಹುದು ಜನವರಿ ತಿಂಗಳಲ್ಲಿ. ಆ್ಯಂಡ್ ಇದು ತುಂಬ ಎನರ್ಜೆಟಿಕ್ ಆಗಿರುತ್ತೆ, ತುಂಬ ಉಲ್ಲಾಸದಾಯಕವಾಗಿರುತ್ತೆ ಜನವರಿ ತಿಂಗಳು. ಓಕೆ, ಸೊ ಬನ್ನಿ ಈಗ ಫೆಬ್ರವರಿ ಹೇಗಿರುತ್ತೆ ಅಂತ ನೋಡೋಣ. ಓ ಮೈ ಗಾಡ್, ದ ಮೂನ್. ಸೊ ದ ಮೂನ್ ಕಾರ್ಡ್ ಯಾವಾಗಲೂ ಇಲ್ಯೂಷನ್ನ ತಿಳಿಸುತ್ತೆ, ಭ್ರಮೆ ಬಗ್ಗೆ ತಿಳಿಸುತ್ತೆ. ಸೊ ಮೇ ಬಿ ನಿಮಗೆ ಜನವರಿ ತಿಂಗಳಲ್ಲಿ ನಿಮಗೆ ಅನಿಸ್ಬೋದು ಹೀಗೂ ಆಗುತ್ತಾ, ಹಾಗೂ ಆಗುತ್ತಾ, ಭ್ರಮೆ ಹೇಳ್ತಾರಲ್ವ. ಸೊ ಅದು ನಿಮ್ಮ ಡ್ರೀಮ್ಸ್ ಮೇಲೆ ನಿಮಗೆ ನಿಮ್ಮ ಡ್ರೀಮ್ಸ್ ನಿಮಗೇನು ಬೀಳುತ್ತೆ, ನಿಮ್ಮ ಏನು ಡ್ರೀಮ್ಸ್ ಇದೆ ನೋಡಿ, ಅದನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಡಿ. ಬಿಕಾಸ್ ದ ಮೂನ್ ಇದು ಹಿಡನ್ ಎನರ್ಜಿನ ತಿಳಿಸುತ್ತೆ. ಓಕೆ, ಸೊ ಕೆಲವು ಇಲ್ಲಿ ಫೆಬ್ರವರಿಯಲ್ಲಿ ನಿಮಗೆ ಹಿಡನ್ ಇರಬಹುದು, ನಿಮ್ಗೆ ಗೊತ್ತೇ ಇಲ್ಲದೆ ಕೆಲವೊಂದು ಓಪನ್ ಅಪ್ ಆಗಬಹುದು. ಆಪ್ಷನ್ ನಂಬರ್ 2. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡೂ ಕೂಡ ಇಲ್ಲೂ ದ ಮೂನ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳಿಸ್ತಾ ಇದೆ. ಸೊ ಹಾಗಾಗಿ ನೀವು ಯಾವ ಥರದ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ. ಆಪ್ಷನ್ ನಂಬರ್ 2. ಓಕೆ, ಹಿಡನ್ ಎನರ್ಜಿ ಬಗ್ಗೆ ತಿಳಿಸುತ್ತೆ ದ ಮೂನ್. ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ದರೆ, ಇಲ್ಲಾಂದರೆ ನಿಮ್ಮಲ್ಲಿ ಏನಾದರೂ ಪ್ಲ್ಯಾನ್ ಇದೆ, ಅದನ್ನು ದಯಮಾಡಿ ಬೇರೆಯವ್ರ ಜೊತೆ ಶೇರ್ ಮಾಡಬೇಡಿ. ಆಪ್ಷನ್ ನಂಬರ್ 2. ಓಕೆ, ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇರ್ಬೋದು, ಬಿಕಾಸ್ ಇಲ್ಲಿ ಕೆಲಸ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ತಡ್ಕೊಳ್ಳಿ. ಆಪ್ಷನ್ ನಂಬರ್ 2. ಬೇರೆಯವರಿಗೆ ಶೇರ್ ಮಾಡಬೇಡಿ ಇಲ್ಲಿ. ಓಕೆ, ಬಿಕಾಸ್ ನಿಮ್ಮ ಐಡಿಯಾಸ್ನ ಅವರು ಉಪಯೋಗ ಮಾಡಬಹುದು. ಯಾವುದೇ ರೀತಿಯಾದಂಥದ್ದು ಇರ್ಬೋದು. ಲೈಕ್ ಇಲ್ಲಿ ನನಗೆ ಕಲಿಯೋದ್ರ ಬಗ್ಗೆ ಏನಾದರೂ ನೀವು ಹೊಸತು ಕಲಿತಾ ಇದ್ದೀರಾ ಅಂತಂದರೆ ಅದನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಡಿ. ಅದು ಆಗುವವರೆಗೂ ಅದನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಡಿ. ಓಕೆ, ಸೊ ಮಾರ್ಚಲ್ಲಿ ನೋಡೋಣ. 10 ಆಫ್ ಕಪ್ಸ್. ವಾವ್, 10 ಆಫ್ ಕಪ್ಸ್ ಇಲ್ಲಿ ಮದುವೆ. ಓಕೆ, ಇಲ್ಲಿ ಮದುವೆ ಇದೆ ಕೆಲವರಿಗೆ, ಇನ್ನು ಕೆಲವ್ರದ್ದು ಇಲ್ಲಿ ಎಸ್, ಇನ್ನು ಕೆಲವರಿಲ್ಲ ಆರ್ಟಿಸ್ಟ್ ಆಗುವವರಿಗೆ. ಓಕೆ, ಏನಾದರೂ ಆರ್ಟಿಸ್ಟಲ್ಲಿ ಇಲ್ಲಾಂದರೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇರೋರು ಅದನ್ನ ನಿಮ್ಮ ಬೇರೆಯವ್ರ ಜೊತೆ ಶೇರ್ ಮಾಡಬೇಡಿ. ದ ಮೂನ್ ಕಾರ್ಡ್ ಅದರ ಬಗ್ಗೆ ಹೇಳ್ತಾ ಇದೆ. ಸೊ ಅದು 10 ಆಫ್ ಕಪ್ಸ್ ಆಗಲಿ. ಓಕೆ, ದ ಮೂನಿಂದ 10 ಆಫ್ ಕಪ್ಸ್. 10 ಆಫ್ ಕಪ್ಸ್ ಅಂದರೆ ತುಂಬ ಪಾಸಿಟಿವ್ ಕಾರ್ಡ್. ಓಕೆ, ಇಲ್ಲಿ ಹಿಡನ್ ಇದ್ದರೂ ಕೂಡ 10 ಆಫ್ ಕಪ್ಸ್ ಬಂದಿದೆ. 10 ಆಫ್ ಕಪ್ಸ್ ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ಸ್ಟೆಬಿಲಿಟಿ ಇರುವಂಥದ್ದು, ಫ್ಯಾಮಿಲಿ ಜೊತೆ ಇರುವಂಥದ್ದು, ಆ್ಯಂಡ್ ಒಂದು ಒಳ್ಳೆಯ ಸುಖ ಸಂಸಾರ ಹೇಳ್ತಾರಲ್ವ, ಸೊ ಅದನ್ನು ನಡೆಸುವಂಥದ್ದು. ಆ್ಯಂಡ್ ಇಲ್ಲಿ ಆರ್ಟಿಸ್ಟ್ ಯಾರಿದ್ದಾರೆ ನೋಡಿ, ಅವ್ರಿಗೆ ಕೂಡ ತುಂಬ ಒಳ್ಳೆಯದಿದೆ. ಆ್ಯಂಡ್ ನೀವು ಮುಂದಕ್ಕೆ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಡ್ರೀಮ್ ಏನು, ನಿಮ್ಮ ಕನಸು ಏನು, ಅದನ್ನ ಯಾರ ಜೊತೆನೂ ಶೇರ್ ಮಾಡಬೇಡಿ ಇಲ್ಲಿ. ಓಕೆ, ಬಿಕಾಸ್ ಮಾರ್ಚಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಆಪ್ಷನ್ ನಂಬರ್ 2. 10 ಆಫ್ ಕಪ್ಸ್. 10 ಅಂದರೆ ಏನು, ಬಿಗಿನಿಂಗ್, ವಾಪಸ್ ಒಳ್ಳೆಯ ವಿಚಾರನ ಬಿಗಿನಿಂಗ್ ಮಾಡುವಂಥದ್ದು. ಸೊ ಎಸ್, 10 ಆಫ್ ಕಪ್ಸ್ ಹ್ಯಾಪಿ ಕಾರ್ಡ್, ಇದು ಪಾಸಿಟಿವ್ ಕಾರ್ಡ್. ಹಾಗೆ ಇಲ್ಲಿ ಫ್ಯಾಮಿಲಿ, ಇಲ್ಲಿ ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಕೂಡ ಮದುವೆ ಆಗುತ್ತೆ. ಸೊ ನಿಮ್ಮ ಏನಾದರೂ ಮದುವೆ ವಿಚಾರ ಏನಾದರೂ ಮನೇಲಿ ನಡೀತಾ ಇದೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಜೊತೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ನನಗೆ ಈ ಥರ ಗಂಡು ನೋಡ್ತಾ ಇದ್ದಾರೆ, ಈ ಥರ ಹೆಣ್ಣು ನೋಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಅವರ ಎನರ್ಜಿ ನಿಮ್ಮನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನ ಹಾಗೆ ಇಟ್ಕೊಂಡಿರಿ. ಓಕೆ, ಬಿಕಾಸ್ ಇಲ್ಲಿ ಕೂಡ ಕಣ್ಣಿದೆ, ನೀವು ನೋಡ್ತಾ ಇಲ್ಲ ನೋಡಿ. ಸೊ ಎಸ್, ಇಲ್ಲಿ ಕೆಲವರು ಟ್ರಾನ್ಸ್ಫಾರ್ಮೇಷನ್, ಚೇಂಜಸ್ ಕೂಡ ಇದೆ.
ಕಲರ್ಫುಲ್ ಎನರ್ಜಿನೂ ಮಾರ್ಚಲ್ಲಿ ತುಂಬ ಕಲರ್ಫುಲ್ ಆಗಿರುತ್ತೆ ಆಪ್ಷನ್ ನಂಬರ್ 2ಗೆ. ಏಪ್ರಿಲಲ್ಲಿ ನೋಡೋಣ. ಓ ಮೈ ಗಾಡ್, ದ ಸ್ಟಾರ್. ನಾನು ಹೇಳಿದೆ ಅಲ್ವಾ ಮ್ಯಾನಿಫೆಸ್ಟೇಷನ್. 10 ಆಫ್ ಕಪ್ಸಿಂದ ನನಗೆ ಅನಿಸ್ತೇನೋ ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಅಂತ. ಅಫ್ಕೋರ್ಸ್ ದ ಸ್ಟಾರ್, ಇನ್ನು ಕೆಲವರಿಗೆ ಸ್ಟಾರ್ ಆಗಬೇಕು, ನಾವು ಆರ್ಟಿಸ್ಟ್ ಫೀಲ್ಡಿಗೆ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಆ ಕನಸು ಖಂಡಿತವಾಗ್ಲೂ ನಿಮ್ಮದು ನನಸಾಗ್ತಾ ಇದೆ. ದ ಸ್ಟಾರ್ ಕಾರ್ಡ್ ಹೀಲಿಂಗ್ ಇದೆ ಇಲ್ಲಿ ಕೆಲವರಿಗೆ. ಓಕೆ, ಹೀಲಿಂಗ್ ಇದೆ. ಸೊ ತುಂಬ ಕಾಮ್ ಆಗಿರುತ್ತೆ, ತುಂಬ ಹೀಲಿಂಗ್ ಇರುತ್ತೆ. ಆ್ಯಂಡ್ ದ ಸ್ಟಾರ್ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ತುಂಬ ಫೋಕಸಲ್ಲಿರುತ್ತೆ. ಆಪ್ಷನ್ ನಂಬರ್ 2. ಓಕೆ, ಹಾರ್ಟ್ ಚಕ್ರ ಏನಿದೆ ನೋಡಿ ಅದು ತುಂಬ ಫೋಕಸಲ್ಲಿರುತ್ತೆ. ದ ಸ್ಟಾರ್ ಅಂದರೆ ಏನು, ಅಲ್ಲಿ ಯಾವುದೇ ರೀತಿಯಂತಹ ಗೊಂದಲಗಳಿರೋದಿಲ್ಲ. ಸೊ ಲೈಕ್ ಅಲ್ಲಿ ಭಯ ಕೂಡ ಇರೋದಿಲ್ಲ. ಓಕೆ, ದ ಸ್ಟಾರ್ ನೀವೇನು ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಆಗುತ್ತೆ. ಬಟ್ ಅದನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಡಿ. ಓಕೆ, ಮೇಯಲ್ಲಿ ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್, ದ ಹೈ ಪ್ರೀಸ್ಟೆಸ್. ವಾವ್, ದ ಹೈ ಪ್ರೀಸ್ಟೆಸ್, ಒನ್ ಆಫ್ ಮೈ ಫೇವ್ರೆಟ್ ಹೈ ಪ್ರೀಸ್ಟೆಸ್. ಓಕೆ, ನನ್ನ ರೀಡಿಂಗಲ್ಲಿ ದ ಹೈ ಪ್ರೀಸ್ಟೆಸ್ ಬಂದಿಲ್ಲ ಅಂತಂದರೆ ನನಗೇನೋ ಆಗುತ್ತೆ. ಸೊ ಎಸ್, ದ ಹೈ ಪ್ರೀಸ್ಟೆಸ್ ಅಂತಂದರೆ ಏನು, ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ ನಂಬರ್ 2 ಮೇಯಲ್ಲಿ. ಓಕೆ, ಆ ಇಂಟ್ಯೂಷನಲ್ಲಿ ಸರಿಯಾಗಿ ಉಪಯೋಗ ಮಾಡಿ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಅಬ್ಸರ್ವ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಕೂಡ ಕಣ್ಣಿದೆ ಅಲ್ವಾ. ಸೊ ಎಸ್, ಅಬ್ಸರ್ವ್ ಮಾಡಿ, ಹೆಚ್ಚು ಮಾತಾಡಬೇಡಿ, ಅಬ್ಸರ್ವ್ ಮಾಡಿ ಜನರು ಏನು ಮಾತಾಡ್ತಾ ಇದ್ದಾರೆ ಅಂತ ವಿಷಯಗಳನ್ನು ಸರಿಯಾಗಿ ಅರಿತು ತಿಳಿಯಿರಿ. ಓಕೆ, ನೀವು ನೋಡೋದಕ್ಕೆ ಕೂಡ ತುಂಬ ಸುಂದರವಾಗಿರಬಹುದು. ಆಪ್ಷನ್ ನಂಬರ್ 2 ಮೇನ್ಲಿಯಾಗಿ ನಿಮ್ಮ ಹೇರ್ ತುಂಬ ಚೆಂದ ಇರ್ಬೋದು, ಸುಂದರವಾಗಿರ್ಬೋದು. ಸೊ ಅದರ ಮೇಲೆ ಸ್ವಲ್ಪ ಕಾಳಜಿನ ತೊಗೊಳ್ಳಿ. ಓಕೆ, ಆ್ಯಂಡ್ ದ ಹೈ ಪ್ರೀಸ್ಟೆಸ್ ದೇವಿ. ಹೈ ಪ್ರೀಸ್ಟೆಸ್ನ ನಾನು ನನ್ನ ಪ್ರಕಾರ ಹೈ ಪ್ರೀಸ್ಟೆಸ್ ದೇವಿ. ಓಕೆ, ಸೊ ಈ ದೇವಿ ಮುಂದೆ ಏನೂ ಇಲ್ಲ, ಯಾವ ಕಾರ್ಡು ಇಲ್ಲ. ಓಕೆ, ಈ ದೇವಿ ಮುಂದೆ ನೀವು ಮುಂದೆ ಹೋದರೆ ಇವಳು ಬರೀ ಸ್ಕ್ಯಾನ್ ಮಾತ್ರ ಮಾಡ್ತಾರೆ. ಓಕೆ, ಏನೂ ಮಾತಾಡೋದಿಲ್ಲ, ಸ್ಕ್ಯಾನ್ ಮಾಡ್ತಾರೆ. ಸೊ ನೀವು ಫಾರ್ ಎಕ್ಸಾಂಪಲ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಇವರ ಮುಂದೆ ನೀವು ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಸೊ ನೀವು ಮಾತಾಡ್ತೀರಾ, ಬಟ್ ಅವರು ಏನು ಮಾತಾಡ್ತಿಲ್ಲ, ನಿಮ್ಮ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ನಿಮ್ಮಲ್ಲಿ ಏನಾದರೂ ಒಂದು ಕೊಡ್ಬೋದು, ಬುಕ್ ಕೊಡ್ಬೋದು, ಇಲ್ಲಾಂದರೆ ಈ ಎಲೆಗಳನ್ನು ಕೊಡ್ಬೋದು. ಇದರಿಂದ ಏನಾಗುತ್ತೆ ಅದು ನಿಮ್ಗೆ ಬಿಟ್ಟಿರೋದು. ಬಿಕಾಸ್ ಅದನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮಲ್ಲಿ ವಿಸ್ಡಮ್ ಇದೆ, ನಿಮ್ಮಲ್ಲಿ ನಾಲೆಜ್ ಇದೆ ಅಲ್ವಾ. ಅದು ಸರಿಯಾಗಿ ಅದನ್ನ ಉಪಯೋಗ ನೀವು ಮಾಡಬೇಕಾದಂಥದ್ದು. ಓಕೆ, ಸೊ ಸರಿಯಾಗಿ ಉಪಯೋಗ ಮಾಡಿ. ನಿಮ್ಮ ಸ್ವಲ್ಪ ಸ್ಪಿರಿಚುವಲ್ ಕೂಡ ಆಗಬಹುದು ನೀವು ಮೇ ತಿಂಗಳಲ್ಲಿ. ಓಕೆ, ಮೇ ತಿಂಗಳಲ್ಲಿ ತುಂಬ ಸ್ಪಿರಿಚುವಲ್ ಆಗಬಹುದು. ನೀವು ಸ್ಪಿರಿಚುವಲ್ ಬುಕ್ ಕೂಡ ಪರ್ಚೇಸ್ ಮಾಡಬಹುದು, ಓದಬಹುದು. ಓಕೆ, ದ ಹೈ ಪ್ರೀಸ್ಟೆಸ್ಗೆ ತುಂಬ ಪವರ್ ಇದೆ. ಓಕೆ, ಹೈ ಪ್ರೀಸ್ಟೆಸ್ಗೆ ತುಂಬ ಅಂದರೆ ತುಂಬ ಪವರ್ ಇದೆ. ಬಿಕಾಸ್ ಇಲ್ಲಿ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಇದೆ. ಡೌನ್ಲೋಡ್ಸ್ ನಿಮಗೆ ಸಿಗ್ಬೋದು, ಇನ್ಸ್ಟೆಂಟಾಗಿ ಡೌನ್ಲೋಡ್ಸ್ ನಿಮಗೆ ಸಿಗಬಹುದು. ನೀವು ಧ್ಯಾನ ಮಾಡ್ತಾ ಇರಬೇಕಂದ್ರೆ ನಿಮಗೇನೋ ಚಾನಲ್ ಆಗ್ಬೋದು. ಓಕೆ, ಇಲ್ಲಾಂದರೆ ನೀವು ಬರಿತಾ ನಿಮಗೆ ಚಾನಲ್ ಆಗಬಹುದು. ಓಕೆ, ಸೊ ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ ಹೈ ಪ್ರೀಸ್ಟೆಸ್. ಇಲ್ಲಿ ಏನು ಅಂತಂದರೆ ನಿಮಗೆ ಅಬ್ಸರ್ವ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಮಾತು ಕಡಿಮೆ ಮಾಡಿ ಅಬ್ಸರ್ವ್ ಮಾಡಿ. ನೀವು ಯಾವುದೇ ಫೀಲ್ಡಲ್ಲಿದ್ದರೂ ಕೂಡ, ನೀವು ಯಾವುದೇ ಫೀಲ್ಡಲ್ಲಿದ್ದರೂ ಅಲ್ಲಿ ಅಬ್ಸರ್ವ್ ಹೆಚ್ಚು ಮಾಡಿ, ಮಾತಾಡೋದು ಕಡಿಮೆ ಮಾಡಿ. ಓಕೆ, ಇಲ್ಲಿ ಹಾರ್ಟ್ ಕೂಡ ಇದೆ. ಎಸ್, ಜೂನಲ್ಲಿ ಹೇಗಿದೆ. ಓ ಮೈ ಗಾಡ್, ದ ಎಂಪರರ್. ವಾವ್, ಡಿಸಿಪ್ಲೈನ್. ಎಸ್, ಜೂನಲ್ಲಿ ಡಿಸಿಪ್ಲೈನ್ ಇರುತ್ತೆ. ಓಕೆ, ಸೊ ಎಸ್, ಐ ಆಮ್ ವೆರಿ ಸಾರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ನಿಮ್ಗೆ ಕೇಳ್ತಾ ಇರ್ಬೋದು. ಸೊ ನನ್ನ 3 ಕಾರ್ಡಲ್ಲಿ ಕೂಡ ನಾನು ಇವತ್ತು ಇದನ್ನೇ ಹೇಳಬೇಕಷ್ಟೇ, ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂತ ಹೇಳ್ಬಿಟ್ಟು. ದ ಎಂಪರರ್ ಸ್ಟೆಬಿಲಿಟಿ ಬಗ್ಗೆ ತಿಳಿಸುತ್ತೆ, ಫೌಂಡೇಶನ್ ಬಗ್ಗೆ ತಿಳಿಸುತ್ತೆ ಇದು. ಸೊ 4 ಯಾವಾಗಲೂ ರಾಹು ಪ್ಲ್ಯಾನೆಟನ್ನು ರಿಪ್ರೆಸೆಂಟ್ ಮಾಡುತ್ತೆ, 4 ಆಫ್ ವಾನ್ಸ್. ಆ್ಯಂಡ್ ಇದು ಮೇಷ ರಾಶಿನ ಕೂಡ ತಿಳಿಸ್ತಾ ಇದೆ. ಓಕೆ, ಸೊ ವಾನ್ಸ್ ಇಲ್ಲಿ ಧನು, ಸಿಂಹ, ಆಮೇಲೆ ಲಿಯೋ. ಸೊ ಸಿಂಹ, ಧನು, ಆಮೇಲೆ ಮೇಷರಾಶಿನ ತಿಳಿಸ್ತಾ ಇದೆ. ಇದು ಕೂಡ ಮೇಷರಾಶಿನ ತಿಳಿಸ್ತಾ ಇದೆ. ಮೂನ್ ಮೀನ ರಾಶಿನ ತಿಳಿಸ್ತಾ ಇದೆ. ಆ್ಯಂಡ್ ವೃಶ್ಚಿಕ ರಾಶಿ, ಮೀನ, ಕಟಕ ರಾಶಿನ ತಿಳಿಸ್ತಾ ಇದೆ. ಓಕೆ, ಸೊ ಎಸ್, ದ ಎಂಪರರ್ ಇಲ್ಲಿ ಮೇಷರಾಶಿನ ತಿಳಿಸ್ತಾ ಇದೆ. ಹಾಗೆ ಇಲ್ಲಿ ಡಿಸಿಪ್ಲೈನ್, ನಾಲೆಜ್, ಇದು ರಾಹು ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ. ರಾಹು ಯಾವಾಗಲೂ ಹಾಗೇನೆ ಏನು ಅಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿಸುತ್ತೆ.
ಇಲ್ಲಾಂದರೆ ನೀವು ಇವರಿಂದ ಇನ್ಸ್ಪೈರ್ ಕೂಡ ಆಗಬಹುದು. ಓಕೆ, ಜೂನ್ ತಿಂಗಳಲ್ಲಿ ನೀವು ಒಂದು ವ್ಯಕ್ತಿಯಿಂದ ಇನ್ಸ್ಪೈರ್ ಆಗ್ಬೋದು. ಏನೋ ನಿಮಗೂ ಅನಿಸ್ಬೋದು ನಾನು ಈ ಥರ ಏನೋ ಡಿಸಿಪ್ಲಿನ್ ಆಗಿರಬೇಕು ಅಂತ. ನಿಮಗೂ ಒಂದು ಸ್ಟೆಬಿಲಿಟಿ ಅನ್ನೋದೊಂದು ಬರುತ್ತೆ. ಓಕೆ, ಆ್ಯಂಡ್ ಇದು ತುಂಬ ಅನುಭವ ಇರುವಂತಹ ವ್ಯಕ್ತಿ. ಸೊ ನಿಮಗೆ ಅನುಭವಗಳು ಆಗಬಹುದು ಇಲ್ಲಿ. ಓಕೆ, ದ ಎಂಪರರ್ ಅನುಭವ ಇರುವ ವ್ಯಕ್ತಿ ನಿಮಗೇನಾದರೂ ಕ್ವಶನ್ಸ್ ಏನಾದರೂ ಕೇಳಬೇಕು ಅಂತ ಇದ್ದರೆ ಅನುಭವ ಇರುವವರ ಜೊತೆನೇ ಕೇಳಿ. ಓಕೆ, ಸೊ ದ ಎಂಪರರ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಜುಲೈಯಲ್ಲಿ ನೋಡೋಣ, 5 ಆಫ್ ಸೋರ್ಸ್. ಓಕೆ, ಜುಲೈಯಲ್ಲಿ ನಿಮಗೆ ಸ್ವಲ್ಪ ಆತಂಕ ಕಾಡಬಹುದು, ಬಟ್ ಇಲ್ಲಿ ಹ್ಯಾಂಡ್ ಇದೆ ಅಲ್ವಾ. ಸೊ ಹೆಲ್ಪಿಂಗ್ ಹ್ಯಾಂಡ್ ಇದೆ, ಹೆಲ್ಪ್ಸ್ ಇದೆ. ಸೊ ಆ ಹೆಲ್ಪ್ ಎಂಪರರಿಂದಲೂ ಆಗಿರಬಹುದು, ಆ ಹೆಲ್ಪ್ ನಿಮ್ಮಿಂದ ನೀವು ಕೂಡ ಆಗಿರಬಹುದು. ಬಿಕಾಸ್ ದ ಹೈ ಪ್ರೀಸ್ಟೆಸ್ ಎನರ್ಜಿ ಇದೆ ಇಲ್ಲಿ ಅಲ್ಲ. ಹೈ ಪ್ರೀಸ್ಟೆಸ್ ಎನರ್ಜಿ ಅಂತಂದರೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡೋದಕ್ಕೆ. ಓಕೆ, ಇಲ್ಲಿ ನಿಮಗೆ ಸ್ವಲ್ಪ ಗೊಂದಲ ಸೃಷ್ಟಿ ಆಗ್ಬೋದು. ಸ್ವಲ್ಪ ನಿಮಗೇನೋ ಬೇರೆಯವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಗೊಂದಲನ ಉಂಟು ಮಾಡಬಹುದು. ಓಕೆ, 5 ಆಫ್ ಸೋರ್ಸ್ ಅದರ ಬಗ್ಗೆ ಇನ್ಸ್ಟೆಬಿಲಿಟಿ ಬಗ್ಗೆ ತಿಳಿಸುತ್ತೆ. ದ ಎಂಪರರ್ ಸ್ಟೆಬಿಲಿಟಿ ಬಗ್ಗೆ ತಿಳಿಸುತ್ತೆ. 5 ಆಫ್ ಸೋರ್ಸ್ ಇನ್ಸ್ಟೆಬಿಲಿಟಿ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ಎಸ್, ಆಪ್ಷನ್ ನಂಬರ್ 2. ನಿಮ್ಮ ಬುದ್ಧಿ ವಿವೇಕ ಏನಿದೆ ನೋಡಿ, ಅದನ್ನ ಸರಿಯಾಗಿ ಉಪಯೋಗ ಮಾಡಬೇಕು ಇಲ್ಲಿ ನೀವು. ಓಕೆ, ಇಲ್ಲಿ ನಿಮಗೆ ಡಿಸ್ಟ್ರ್ಯಾಕ್ಷನ್ ಕೂಡ ಬರ್ಬೋದು. ಅಂದರೆ ನೀವು ಡಿಸಿಪ್ಲಿನ್ನ ಮಾಡಬೇಕು, ಡಿಸಿಪ್ಲಿನಲ್ಲಿ ಇರಬೇಕು ಅಂತ ಅಂದಾಗ ನಿಮಗೆ ಇಲ್ಲಿ ನಿಮ್ಮನೆ ಥಾಟ್ಸ್ ನಿಮ್ಮನ್ನು ಕಾಡಬಹುದು, ನಿಮ್ಮನೆ ಆಲೋಚನೆ ನಿಮ್ಮನ್ನು ಕಾಡಬಹುದು ಇಲ್ಲಿ. ಓಕೆ, ಇಲ್ಲಾಂದರೆ ನೀವು ಜುಲೈ ತಿಂಗಳಲ್ಲಿ ಮಿಥುನ, ತುಳ, ಕುಂಭರಾಶಿಯವ್ರ ಜೊತೆ ಡೀಲ್ ಮಾಡುವಾಗ ನಿಮಗೆ ಇಂತಹ ಪರಿಸ್ಥಿತಿ ಬರ್ಬೋದು. 5 ಆಫ್ ಸೋರ್ಸ್ ಲೈಕ್, ಇಲ್ಲಾಂದರೆ ಅವರು ನಿಮಗೆ ಮೋಸ ಮಾಡಿರಬಹುದು ಅಂತ ನಿಮಗೆ ಅನಿಸಿರಬಹುದು. ಇಲ್ಲ ಅಂದರೆ ನಿಮ್ಮ ಮನಸ್ಸೊಳಗೆ ಈ ಥರ ಭಾವನೆಗಳು ಉಟ್ಕೊಳ್ಬಹುದು. ಓಕೆ, ಆಗಸ್ಟಲ್ಲಿ ನೋಡೋಣ, ದ ಟವರ್ ಆಫ್ ಕಾಸ್. ದ ಟವರ್. ಓಕೆ, ಇಲ್ಲಿ ಅವೇಕನಿಂಗ್ ಆಗ್ತಾ ಇದೆ ಕೆಲವರು ಇಲ್ಲಿ ಬ್ರೇಕಪ್. ಓಕೆ, ಇಲ್ಲಿ ಬ್ರೇಕಪ್ ಕೂಡ ಇದೆ. ದ ಟವರ್ ಬ್ರೇಕಪ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ನಾನು ಬ್ರೇಕಪ್ ಹೇಳಿದ ತಕ್ಷಣ ನೀವಿನ್ನು ನಮ್ಮದು ಬ್ರೇಕಪ್ ಆಗುತ್ತೇನೋ, ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ, ಬ್ರೇಕಪ್. ಇಟ್ ಮೀನ್ಸ್ ದ್ಯಾಟ್ ಯಾರು ಒಳ್ಳೆ ಜನರು ಅಲ್ಲ ನೋಡಿ, ನಿಮಗೆ ಅವರು ಹೇಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರಿಂದ ನೀವು ದ ಟವರ್ ಮೋಡ್ ಸಡನ್ ಚೇಂಜ್ ಆದಾಗ ಗೊತ್ತಾಗುತ್ತೆ ನಿಮಗೆ. ದ ಟವರ್ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ. ಓಕೆ, ಇಲ್ಲಿ ಕೆಲವರು ಮಕರ ರಾಶಿಯವರು ಕೂಡ ಇರಬಹುದು. ಎಸ್, 5 ಆಫ್ ಸೋರ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಕೆಲವರು ನಿಮಗೆ ಅವರ ಕಪಟ ಬುದ್ಧಿ ಇಲ್ಲಿ ತನಕ ಗೊತ್ತಿರಲಿಲ್ಲ ಅಂತಂದರೆ ಸೊ ಅದು ಗೊತ್ತಾಗುತ್ತೆ. ಬಿಕಾಸ್ ದ ಮೂನ್ ಕಾರ್ಡ್ ಬಂದಿದೆ ಅಲ್ವಾ, ಇಲ್ಲಿ ಹಿಡನ್ ಕೂಡ ಇದೆ. ಓಕೆ, ಓಕೆ, ಸೆಪ್ಟೆಂಬರಲ್ಲಿ ಹೇಗಿದೆ ನೋಡೋಣ. ನೈಟ್ ಆಫ್ ವಾಂಡ್ಸ್. ಎಸ್, ನೀವು ಸ್ವಲ್ಪ ಮೆಚ್ಯೂರ್ ಆಗ್ತೀರಾ. ನೈಟ್ ಆಫ್ ವಾಂಡ್ಸ್ ಮೆಚ್ಯೂರಿಟಿ ಬಗ್ಗೆ ತಿಳಿಸುತ್ತೆ. ಓಕೆ, ಬಿಕಾಸ್ ಇಲ್ಲಿ ಪೇಜಿಂದ ನೈಟ್ ಸ್ವಲ್ಪ ಮೆಚ್ಯೂರ್ ಆಗ್ತೀರಾ. ನೈಟ್ ಆಫ್ ವಾಂಡ್ಸ್ ಏನು ಅಂತಂದರೆ ನಿಮ್ಮ ಪ್ಯಾಷನ್, ವಾಪಸ್ ಕಾನ್ಫಿಡೆಂಟ್, ಬೋಲ್ಡ್ನೆಸ್. ನಾವು ಜೀವದಲ್ಲಿರೋದು ಒಂದೇ ಸಲವಲ್ಲ. ಆವಾಗವಾಗ ನಮಗೆ ನಾವು ಅನ್ಸ್ಕೊಂಡಾಗೆ ನಮಗೆ ಮರು ಜನ್ಮ ಏನಿದೆ ನೋಡೋಣ ತಗೊಳ್ಳೋದು ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ನೈಟ್ ಆಫ್ ವಾಂಡ್ಸ್ ನೀವು ಇರುವವರೆಗೂ ಬೋಲ್ಡ್, ಕಾನ್ಫಿಡೆಂಟಾಗಿ ಇರೋದಕ್ಕೆ ಹೇಳ್ತಾ ಇದೆ. ಓಕೆ, ಸೆಪ್ಟೆಂಬರಲ್ಲಿ ಆ ಒಂದು ಎನರ್ಜಿ ನಿಮ್ಮ ಜೊತೆ ಇರುತ್ತೆ. ಲೈಕ್ ಬೋಲ್ಡ್, ಕಾನ್ಫಿಡೆಂಟ್. ಎಸ್, ನನಗೇನೂ ಆಗಿಲ್ಲ, ನಾನು ಸ್ಟ್ರಾಂಗಲ್ಲಿ ಇನ್ನೂ ಕೂಡ ಸ್ಟ್ರಾಂಗ್ ಇದ್ದೀನಿ ಅಂತ. ಸೊ ಇಲ್ಲಿ ಸ್ವಲ್ಪ ಪ್ರೋಗ್ರೆಸ್. ಟವರಲ್ಲಿ ಎಲ್ಲ ಬಿದ್ದು ಹೋಯಿತು, ಏನೂ ಮಾಡೋಕ್ಕಾಗಿಲ್ಲ, ಸಡನ್ ಚೇಂಜ್ ಬಂತು. ಬಟ್ ದ ನೈಟ್ ಆಫ್ ವಾಂಡ್ಸಲ್ಲಿ ಇನ್ನೂ ಎದ್ದು ನಿಂತು ಅದನ್ನು ಎದುರಿಸುವಂತಹ ಶಕ್ತಿ. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ಎಸ್, ಜಡ್ಜ್ಮೆಂಟ್ ನೋಡಿ ಇಲ್ಲಿ. ದ ಟವರ್ ಆದಮೇಲೆ ಜಡ್ಜ್ಮೆಂಟ್, ವೇಕಪ್ ಕಾಲ್. ನಿಮಗೆ ಕೆಲವರಿಗೆ ಇಲ್ಲಿ ವೇಕಪ್ ಕಾಲ್ ಕೂಡ ಇದೆ. ಓಕೆ, ಜಡ್ಜ್ಮೆಂಟ್ ಏನು ಅಂತಂದರೆ ಇಲ್ಲಿ ನಾನು ಹೇಳಿದೆ ಅಲ್ವಾ, ಪ್ರೋಗ್ರೆಸ್. ನಿಂತು ಹೋದಂತಹ ಯಾವುದೇ ರೀತಿಯಂಥ ಕೆಲಸ ಇದ್ದರೆ ನೋಡಿ
ಅದು ಪ್ರೋಗ್ರೆಸ್ ಆಗುತ್ತೆ. ಜಡ್ಜ್ಮೆಂಟ್ ತುಂಬ ಪಾಸಿಟಿವ್ ಕಾರ್ಡ್. ಓಕೆ, ಯಾವುದು ಇಲ್ಲಿವರೆಗೆ ಯಾವುದು ಸ್ಟಾಪ್ ಆಗಿತ್ತು ಅದು ವಾಪಸ್ ಇನ್ನೊಂದು ಜನ್ಮ, ನಾನಿಲ್ಲಿ ಹೇಳಿದೆ ಅಲ್ವಾ, ಒಂದು ಜನ್ಮ ಮರು ಜನ್ಮ. ಸೊ ಎಸ್, ಮರು ಜನ್ಮ, ರಿಬರ್ತ್ ಆಗುವಂಥದ್ದು. ಜಡ್ಜ್ಮೆಂಟ್ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಜಡ್ಜ್ಮೆಂಟ್ ಬ್ಯಾಲೆನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಎಸ್, ಇಲ್ಲಿ ನೀವು ಜನರು ಏನು ಹೇಳ್ತಾರೆ ನೋಡಿ ಅದನ್ನ ಕೇಳೋದಿಲ್ಲ. ನೀವು ನಿಮ್ಮ ಒಂದು ಓನ್ ಕಾನ್ಫಿಡೆಂಟ್ ಬೋಲ್ಡ್ನೆಸ್ಸಲ್ಲಿ ಇರ್ತೀರಾ. ಓಕೆ, ಸೊ ಎಸ್, ನವೆಂಬರ್ ತಿಂಗಳಲ್ಲಿ 7 ಆಫ್ ಸೋರ್ಡ್ಸ್. ಎಸ್, 7 ಆಫ್ ಸೋರ್ಡ್ಸ್ ವಾಪಸ್ ನೀವು 7 ಆಫ್ ಸೋರ್ಡ್ಸ್ ಏನು, ಅದೊಂದು ನಮ್ಮ ತಲೆಯಲ್ಲಿ ನಡೆಯುವಂತಹ ವಿಚಾರಗಳು. ಓಕೆ, ಇನ್ನೊಂದೇನು ಅಂತಂದರೆ ಕಪಟ ಬುದ್ಧಿ ವಾಪಸ್ ಅವರು ವಾಪಸ್ ಬರ್ಬೋದು. ಇಲ್ಲಿ ನನಗೆ 7 ಆಫ್ ಸೋರ್ಡ್ಸ್ ನಿಮ್ಮ ಎಕ್ಸ್, ನೀವು ಯಾರನ್ನು ಬಿಟ್ಟು ಹೋಗಿರ್ತೀರ ನೋಡಿ, ಅವರು ವಾಪಸ್ ನವೆಂಬರಲ್ಲಿ ಬರಬಹುದು, ಆ ಥರ ನನಗೆ ಅನಿಸ್ತಾ ಇದೆ 7 ಆಫ್ ಸೋರ್ಡ್ಸಿಂದ. ಓಕೆ, ಸೊ ಇಲ್ಲಿ 5 ಆಫ್ ಸೋರ್ಡ್ಸ್ ಇದೆ, ಇಲ್ಲಿ 7 ಆಫ್ ಸೋರ್ಡ್ಸಿಂದ ನನಗೆ ಆ ಥರ ಅನ್ನಿಸ್ತಾ ಇದೆ. ಲೈಕ್ ಆ ಎಕ್ಸ್ ಎನರ್ಜಿ ವಾಪಸ್ ಬರಬಹುದು ನವೆಂಬರ್ ತಿಂಗಳಲ್ಲಿ. ಓಕೆ, ಸೊ ಇಲ್ಲಿ 7 ರಿಫ್ಲ್ಯಾಕ್ಷನ್, ನಿಮಗೆ ನೀವು ರಿಫ್ಲ್ಯಾಕ್ಷನ್ ಆಗುವಂಥದ್ದು ಇದು. ಓಕೆ, ಆ್ಯಂಡ್ ಮೂರ್ಖತನ ಮಾಡಬೇಡಿ, ಆಪ್ಷನ್ ನಂಬರ್ 2. ಓಕೆ, ನಿಮ್ಮ ಎಕ್ಸ್ ನಿಮಗೆ ಗೊತ್ತಿದೆ ಅವರು ಎಷ್ಟು ಕಪಟ ಬುದ್ಧಿನ ತೋರಿಸ್ತಾರೆ, ಅವರೆಷ್ಟು ನಿಮಗೆ ಮೋಸ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದ್ದು ನೀವು ವಾಪಸ್ ಕರೆದ್ರೆ ಅದು ನಿಮ್ಮ ಮೂರ್ಖತನ ಅಂತ ಅನಿಸುತ್ತೆ. ಓಕೆ, ಸೊ ಫೈನಲ್ ಕಾರ್ಡ್ ಡಿಸೆಂಬರಲ್ಲಿ ನೋಡೋಣ. 7 ಆಫ್ ಕಪ್ಸ್. ಓ ಮೈ ಗಾಡ್, 7 ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಆಪ್ಷನ್ ನಂಬರ್ 2. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ 2 7 ಇದೆ ಅಲ್ವಾ. ಸೊ ಹಾಗಾಗಿ ನಿಮಗೆ ಸ್ಪಿರಿಟಿಂದ ಇಲ್ಲಾಂದರೆ ದೇವರು ಏಂಜಲಿಂದ ಸೈನ್ ಸಿಗಬಹುದು. ಓಕೆ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಕೆಲವೊಂದು ಸಿಚುವೇಶನ್ ಡೇ ಟು ಡೇ ಲೈಫಲ್ಲಿ ಬಂದಾಗ ಈ ಥರ ನಂಬರ್ಸ್ ಸಿಕ್ಕಿದಾಗ, ಸೊ ದೇರ್ ಈಸ್ ಸಮಥಿಂಗ್ ಇನ್ ದೇರ್. ಓಕೆ, ಏನಾದರೂ ಮೆಸೇಜ್ ದೇವ್ರ ಕಡೆಯಿಂದ ಏನಾದರೂ ಮೆಸೇಜ್ ಇದೆ ಅಂತೇಳಿ ಅರ್ಥ. ಸೊ ಇವಾಗ ಫೈನಲ್ ಫೋಕಸಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಈ ವರ್ಷ ನಿಮ್ಮ ಫೋಕಸಲ್ಲಿ ಓಕೆ, ಎಸ್, ಇದು 7 ಆಫ್ ಕಪ್ಸ್ ಎನರ್ಜಿನ ಕೊಡುತ್ತೆ. ಐ ಥಿಂಕ್ ನಾನು 7 ಆಫ್ ಕಪ್ಸ್ನ ವಿವರಿಸಿಲ್ಲ ಅಂತ ಅನಿಸುತ್ತೆ ನನಗೆ. ಓಕೆ, 7 ಆಫ್ ಕಪ್ಸ್ ಇಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ನಿಮಗೆ ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದೆ. ನಿಮ್ಮಲ್ಲಿರುವಂತಹ ಬುದ್ಧಿ, ವಿವೇಕ, ನಾಲೆಜ್ ಏನಿದೆ ನೋಡಿ, ನೀವು ಆಲ್ರೆಡಿ ತುಂಬ ಇಂಟೆಲಿಜೆಂಟ್. ಆಪ್ಷನ್ ನಂಬರ್ 2. ಸೊ ಅದನ್ನ ಸರಿಯಾಗಿ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ 7 ಆಫ್ ಕಪ್ಸ್. ಓಕೆ, ಬಿಕಾಸ್ 7 ಆಫ್ ಕಪ್ಸಲ್ಲಿ ನಿಮಗೆ ತುಂಬ ರೀತಿಯಾದಂತಹ ಒಳ್ಳೆ ವಸ್ತುಗಳಲ್ಲಿ ನೋಡ್ತಾ ಇರ್ಬೋದು. 7 ಆಫ್ ಕಪ್ ಟ್ರೆಡಿಷ್ನಲ್ನಲ್ಲಿ ನೋಡಿದರೆ ನೀವು ಲೈಕ್, ಬಟ್ ಇಲ್ಲಿ ತಲೆ ಮೇಲೆ ಏಂಜಲ್ ಕೂತ್ಕೊಂಡಿದ್ದಾರೆ ಅಲ್ವಾ, ನೋಡ್ತಾ ಇರ್ಬೋದು ನೋಡಿ. ಸೊ ನಿಮ್ಮ ಬುದ್ಧಿ ಏನಿದೆ ನೋಡಿ ಅದನ್ನ ಸರಿಯಾಗಿ ಉಪಯೋಗ ಮಾಡಿ. ಆ್ಯಂಡ್ ನಾನು ನಿಮಗೆ ಒಂದೇ ಸಜೆಷನ್ ಮಾಡ್ತೀನಿ, ಮೆಡಿಟೇಷನ್ ಮಾಡಿ. ಬಿಕಾಸ್ ದ ಹೈ ಪ್ರೀಸ್ಟೆಸ್ ಬಂದಿದೆ. ಹೈ ಪ್ರೀಸ್ಟೆಸ್ ಮೆಡಿಟೇಷನ್ ಬಗ್ಗೆನೇ ತಿಳಿಸುತ್ತೆ. ಜಪ ಮಾಡಿ, ತಪ ಮಾಡಿ. ಓಕೆ, ಆ್ಯಂಡ್ ಬಿಕಾಸ್ 7 ಕೇತುನ ರಿಪ್ರೆಸೆಂಟ್ ಮಾಡುತ್ತೆ. 7 ಆಫ್ ಸೋರ್ಡ್ಸ್ ಇದೆ, 7 ಆಫ್ ಕಪ್ಸ್ ಇದೆ. ಸೊ ಹಾಗಾಗಿ ನೀವು ನಿಮಗೆ ಮೆಡಿಟೇಷನ್, ಧ್ಯಾನ ಮಾಡುವಂಥ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2ಗೆ. ಓಕೆ, ಇದು 7 ಆಫ್ ಕಪ್ಸ್ ಎನರ್ಜಿನೇ ತಿಳಿಸ್ತಾ ಇದೆ. ಅಂದರೆ ನೋಡೋದಕ್ಕೆ ಎಲ್ಲರೂ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನೋಡೋದಕ್ಕೆ ಎಲ್ಲವೂ ಗ್ಲಿಟರಿ ಲೈಕ್ ತುಂಬ ಶೈನಿಂಗ್ ಆಗಿರಬಹುದು. ಬಟ್ ವಾಸ್ತವದಲ್ಲಿ ಅದು ಏನು ರಿಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಬುದ್ಧಿ, ವಿವೇಕ ಏನಿದೆ ನೋಡಿ ಅದನ್ನು ಉಪಯೋಗ ಮಾಡಿ, ನೀವು ಮೆಡಿಟೇಷನ್ ಮಾಡಿ. ಅದರಿಂದ ನಿಮಗೆ ಸರಿಯಾಗಿ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ಚೂಸ್ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಎಸ್, ಕೆಲವರು ಇಲ್ಲಿ ನಿಮಗೆ ಬೇಕು ಅಂತಲೇ ಪೋಕ್ ಮಾಡ್ಬೋದು ನಿಮ್ಮನ್ನು. ನೋಡೋಣ, ಇವಳಿಗೆ ಸ್ವಲ್ಪ ಚುಚ್ಚಿ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿಬಿಟ್ಟು. ಓಕೆ, ಬೇಕು ಅಂತಲೇ ಕೆಲವರು ನಿಮ್ಮನ್ನು ಪೋಕ್ ಮಾಡ್ಬೋದು, ಬೇಕು ಅಂತಲೇ ಕೆಲವರು
ನಿಮಗೆ ಏನೋ ಹೇಳಬಹುದು ಏನಾದರೂ. ಓಕೆ, ಬಟ್ ಯು ಹ್ಯಾವ್ ಟು ಕಾಮ್, ನೀವು ಪೀಸಲ್ಲಿರಬೇಕು. ಓಕೆ, ಇಲ್ಲಿ ಬೀಸ್ ಇದೆ, 8 ಆಫ್ ಪೆಂಟಿಕಲ್ಸ್ ಎನರ್ಜಿ. ಓಕೆ, ಸೊ ಆದಷ್ಟು ನಿಮ್ಮ ಕೆಲಸ ಏನಿದೆ ನೋಡಿ ಅದು ಮಾಡ್ತಾ ಹೋಗಿ. ಬೇರೆಯವರು ನಿಮ್ಮ ಹಿಂದೆ ಏನು ಬೇಕಾದರೂ ಹೇಳ್ತಾ ಇರಲಿ, ಬಟ್ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸನ ಮಾಡ್ತಾ ಇರಿ. ಓಕೆ, ಆಪ್ಷನ್ ನಂಬರ್ 2. ಓಕೆ, ಇಲ್ಲಿ ಜಡ್ಜ್ಮೆಂಟ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ಜಡ್ಜ್ಮೆಂಟ್ ಬಗ್ಗೆ ತಿಳಿಸುತ್ತೆ. ಅಫ್ಕೋರ್ಸ್ ಕೆಲವರಿಗೆ ಇಲ್ಲಿ ಗುಡ್ ನ್ಯೂಸ್ ಕೂಡ ಇರಬಹುದು. ಓಕೆ, ಇದು ಗುಡ್ ನ್ಯೂಸ್ ಬಗ್ಗೆ ಕೂಡ ತಿಳಿಸುತ್ತೆ, ವೇಕಪ್ ಕಾಲ್ ಕೂಡ ಬಗ್ಗೆ ತಿಳಿಸುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಇದೆ ಸ್ಟೇಬಲ್. ಓಕೆ, ಸ್ಟೇಬಲಲ್ಲಿರಿ, ಆದಷ್ಟು ಸ್ಥಿರತೆಯನ್ನು ಕಂಡುಕೊಳ್ಳಿ. ಓಕೆ, ಲವ್ ಕೂಡ ಇದೆ, ಇಲ್ಲಿ ಪ್ರೀತಿ ಕೂಡ ಇದೆ. ಓಕೆ, ಪ್ರೀತಿ ವಿಚಾರದಲ್ಲಿ ಕೂಡ ಅಷ್ಟೇ ಸ್ಟೇಬಲ್ ಆಗಿರಿ. ಸೊ ನೀವು ಅವ್ರಿಗೆ ಕೂಡ, ನಿಮ್ಮ ಪಾರ್ಟ್ನರಿಗೆ ಕೂಡ ನೀವು ಕೂಡ ಸ್ಪೇಸ್ ಕೊಡಿ. ಓಕೆ, ನನ್ನ ಏನೋ ಮೆಮೊರಿ ಫುಲ್ ಆಯಿತು ಮೊಬೈಲಲ್ಲಿ. ಓಕೆ, ಸಿ ಹಾರ್ಸ್, ಇದು ಸ್ಟಬ್ ಬಾನ್ ಬಗ್ಗೆ ತಿಳಿಸುತ್ತೆ, ಹಠಾನ ತಿಳಿಸುತ್ತೆ. ಇದು ಸ್ಟಬ್ ಬಾನ್ ಎನರ್ಜಿನ ತಿಳಿಸುತ್ತೆ. ಇದು ಸಿ ಹಾರ್ಸ್ ಅಂದರೆ ಇದು ಯಾರನ್ನು ಕೂಡ ತನ್ನ ಗುಂಪಿಗೆ ಸೇರದೇ ಇರುತ್ತೆ. ಇದು ಈ ಎನರ್ಜಿನೋ ಸಿ ಹಾರ್ಸ್ ಎನರ್ಜಿ. ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಬಹುದು ಇದರ ಬಗ್ಗೆ. ಓಕೆ, ಸೊ ಫೋಕಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಫೋಕಸಲ್ಲಿದೆ ಕಟಕ ರಾಶಿ. ಬಿಕಾಸ್ ಯು ಆರ್ ಪ್ರೊಟೆಕ್ಟೆಡ್, ಇದು ಪ್ರೊಟೆಕ್ಷನ್ ಬಗ್ಗೆ ತಿಳಿಸುತ್ತದೆ, ಪ್ರೊಟೆಕ್ಟೆಡ್ ಬಗ್ಗೆ ತಿಳಿಸುತ್ತೆ. ಹಾಗೆ ಇದು ಕಟಕ ರಾಶಿನ ತಿಳಿಸುತ್ತೆ. ಸೊ ನೆಕ್ಸ್ಟ್ ಇಯರಲ್ಲಿ ನಿಮಗೆ ಕಟಕ ರಾಶಿಯವರು ತುಂಬ ಇಂಪಾರ್ಟೆಂಟ್ ಆಗಿರಬಹುದು. ಬಿಕಾಸ್ ಇಲ್ಲಿ ಕೂಡ ಪ್ರೀತಿ ಇದೆ. ಮೇ ಬಿ ನೀವು ಏನೋ ಪ್ರೀತಿ ವಿಚಾರ ಕೂಡ ಆಗಿರಬಹುದು ಇಲ್ಲಿ. ಬಿಕಾಸ್ ಇಲ್ಲಿ ಕಪ್ಸ್ ಕೂಡ ಇದೆ. ಕಪ್ಸ್ ಕಟಕ ರಾಶಿ ಬಗ್ಗೆ ಕೂಡ ತಿಳಿಸುತ್ತೆ. ಹಾಗೆ ನಾನಿಲ್ಲಿ ಹೇಳಿದೆ ಅಲ್ವಾ, ಮೆಸೆಂಜರ್ ನೋಡಿ, 7 ಮೆಸೆಂಜರ್ ಬಗ್ಗೆ ತಿಳಿಸುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಏಂಜಲ್, ಓ ಮೈ ಗಾಡ್, ಏಂಜಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಮೆಸೇಜ್, ನಿಮಗೆ ಮೆಸೇಜ್ ಸಿಗಬಹುದು, ಸೈನ್ಸ್ಗಳು ಸಿಗಬಹುದು. ಆಪ್ಷನ್ ನಂಬರ್ 2. ಸೊ ಆದಷ್ಟು ನಿಮಗೆ ಯಾವ ಥರದ ಸೈನ್ ನಿಮಗೆ ನೋಡಿದ ತಕ್ಷಣ ಎಸ್ ದಿಸ್ ಈಸ್ ದ ಸೈನ್ ಫಾರ್ ಸ್ಪಿರಿಟ್ ಗೈಡ್, ಇಲ್ಲಾಂದರೆ ನೀವು ಯಾರನ್ನು ಹೆಚ್ಚು ನಂಬ್ತೀರಾ ಅವ್ರದ್ದು. ಓಕೆ, ಆ್ಯಂಡ್ ದ ಫೈನಲ್ ಒನ್ ಈಸ್ ಬಟರ್ಫ್ಲೈ. ಓಕೆ, ಮೇ ಬಿ ನಿಮಗೆ ನೆಕ್ಸ್ಟ್ ಇಯರ್ ತುಂಬ ಬಟರ್ಫ್ಲೈ ನೋಡೋದಕ್ಕೆ ಸಿಗಬಹುದು. ಸೊ ಮೇಯ್ನ್ಲಿಯಾಗಿ ಈ ಥರ ಪರ್ಪಲ್ ಕಲರ್ ಇರಬಹುದು. ನೀವು ನೋಡದೇ ಇರೋವಂತಹ ಬಟರ್ಫ್ಲೈ ನಿಮ್ಗೆ ನೋಡೋಕ್ಕೆ ಸಿಕ್ಕಿದರೆ ಅದು ನಿಮಗೆ ಸೈನ್. ಓಕೆ, ಸೈನ್ ಫ್ರಮ್ ಸ್ಪಿರಿಟ್ ಗೈಡ್ಸ್. ಸೊ ಬನ್ನಿ ನೋಡೋಣ ಇವಾಗ ಎಸ್ ಆರ್ ನೋ ನೋಡೋಣ. ನಿಮ್ಮ ಕ್ವಶನ್ಸ್ ಏನಿದೆ ಮೊದಲೇ ಕೇಳ್ಕೊಂಡು ಇಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, 1 2 3 4 5 6 7. ಓಕೆ, ನಿಮಗೆ ಚೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಪಾಸ್ ಮಾಡಿಬಿಟ್ಟು ಚೂಸ್ ಮಾಡ್ಬೋದು. 1ನಲ್ಲಿ ಏನಿದೆ ನೋಡೋಣ. ನಾಟ್ ರೈಟ್ ಟೈಮ್ ನಾವು, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಟೇಕ್ ಟೈಮ್, ಸಮಯ ತಗೊಳ್ಬಹುದು. ಸೂನ್, ಕೂಡಲೇ. ಮೇ ಬಿ, ಬಹುಶಃ, ಇಲ್ಲಾಂದರೆ ಅದು ಸರ್ಪ್ರೈಸನ್ನು ಕೂಡ ತಿಳಿಸುತ್ತೆ. ಎಸ್, ಹೌದು. ನೋ, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ನೋ ಅಂತಂದರೆ ಬೇಜಾರು ಪಟ್ಕೊಳ್ಬೇಡಿ. ಆ್ಯಂಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಉತ್ತರಕ್ಕೆ ನೋ ಬಂದ್ರೇ ಒಳ್ಳೆಯದು. ಕೆಲವೊಂದು ಕ್ವಶನ್ಗೆ ಆನ್ಸರ್ ಸಿಕ್ಕದೇ ಇದ್ರೇ ಒಳ್ಳೆಯದು. ಯು ಡಿಸರ್ವ್ ಇಟ್, ನೀವು ಅರ್ಹರು. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಇದರಲ್ಲಿ ನೀವು ಗೈಡೆನ್ಸ್ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಹಾಗೆ ನೋಟ್ ಕೂಡ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಈ ಮೈಸ್ ಇಲ್ಲಿನ ಚೂಸ್ ಮಾಡಿದ್ದೀರಾ ನೋಡೋಣ. 2022ಅಲ್ಲಿ ನಿಮಗೇನು ಮೆಸೇಜ್ ಇದೆ ಅಂತ. ಸೊ ನನ್ನ ಕೈಯಲ್ಲಿದೆ ಕಾರ್ಡ್ಸ್. ಸೊ ನೋಡೋಣ ಜನವರಿ ತಿಂಗಳಲ್ಲಿ ಹೇಗಿರುತ್ತೆ ಅಂತ. ವಾವ್, 4 ಆಫ್ ಕಪ್ಸ್. 4 ಆಫ್ ಕಪ್ಸ್. ಇಲ್ಲಿ 4 ಆಫ್ ಕಪ್ಸ್ ಹೇಗಿದೆ ನೋಡಿ, ಬುದ್ಧನ ಎನರ್ಜಿ. ವಾವ್, ವೆರಿ ನೈಸ್. ಆಪ್ಷನ್ ನಂಬರ್ 3, ವೆರಿ ನೈಸ್. ಮೆಡಿಟೇಷನ್, ರೆಸ್ಟ್, ರಿಲ್ಯಾಕ್ಸ್. ಸೊ ಇಲ್ಲಿ ತುಂಬ ಬುದ್ಧನ ಎನರ್ಜಿ ಇದೆ. ಸೊ ಎಸ್, ಕೆಲವರು ಇಲ್ಲಿ ಬುದ್ಧ ಅವರಿಗೆ ತುಂಬ ಅಟ್ರ್ಯಾಕ್ಟ್ ಆಗ್ಬೋದು. ಸೊ ಅವರ ಜೀವನನ, ಅವರ ಪರಿಸ್ಥಿತಿಯನ್ನು ನೋಡೋದಕ್ಕೆ ನೀವು ಪುಸ್ತಕಗಳನ್ನು ನೋಡ್ಬೋದು. ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಗೋ ಫಾರ್ ಇಟ್. ಆಪ್ಷನ್ ನಂಬರ್ 3, ಗೋ ಫಾರ್ ಇಟ್. ಬುದ್ಧನ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ, ನೀವು ಇನ್ಫಾರ್ಮೇಷನ್ ಬೇಕು, ತಿಳಿಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಪುಸ್ತಕನ ಪರ್ಚೇಸ್ ಮಾಡ್ಬೋದು, ಓದಬಹುದು. ಅವರ ಎನರ್ಜಿ ಜೊತೆ ಕನೆಕ್ಟ್ ಕೂಡ ಆಗಬಹುದು. ಸೊ ಕೆಲವರ ಇಲ್ಲಿ ಸ್ಪಿರಿಟ್ ಗೈಡ್ ಬುದ್ಧ ಕೂಡ ಆಗಿರಬಹುದು. ಓಕೆ, ಸೊ ವಾವ್, ಎಷ್ಟು ಚೆನ್ನಾಗಿದೆ ಈ ಕಾರ್ಡ್ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ವೆರಿ ನೈಸ್.
ಮೆಡಿಟೇಷನ್, ಎಸ್, ಇಲ್ಲಿ ಮೆಡಿಟೇಷನ್, 4 of Cups ಮೆಡಿಟೇಷನ್ ಬಗ್ಗೆ ತಿಳಿಸ್ತಾ ಇದೆ. ಸೊ ಅಂದರೆ ತಲೆಯಲ್ಲಿರುವ ಗೊಂದಲನ ಶಾಂತ ಮಾಡೋದಕ್ಕೆ, ಅಂದರೆ ಇಲ್ಲಿ ಮೆಚ್ಯೂರ್ಡ್, ನೀವು ತುಂಬ ಮೆಚ್ಯೂರ್ಡ್ ಅಂತ ನನಗನ್ಸುತ್ತೆ. ಆಪ್ಷನ್ ನಂಬರ್ 3 ಅಂದರೆ ನಿಮ್ಮ ಪರಿಸ್ಥಿತಿಗೆ ನಿಮಗೆ ಸಮಾಧಾನ ಕಂಡುಕೊಳ್ಳೋದಕ್ಕೆ ನೀವು 4 of Cups ಎನರ್ಜಿಗೆ ಹೋಗ್ತೀರಾ ಜನವರಿ ತಿಂಗಳಲ್ಲಿ. ವೆರಿ ನೈಸ್. ಇನ್ನು ಕೆಲವರು ಸ್ಟಾರ್ಟ್ ಮಾಡ್ಬೋದು ಸ್ಪಿರಿಚುವಲ್ ರುಟೀನ್ಸ್, ಕೆಲವರದು ಶುರು ಆಗ್ಬೋದು ಜನವರಿ ತಿಂಗಳಲ್ಲಿ. ಕೆಲವರು ಇವಾಗಲೇ ನಿರ್ಧಾರನ ಮಾಡಿರ್ಬೋದು, ಬರುವ ವರ್ಷ 2022 ನನ್ನ ಹೀಗಿರಬೇಕು, ಇದರ ರುಟೀನ್ ಇರಬೇಕು ಅಂತ ಮೊದಲೇ ನೀವು ಪ್ರಿಪೇರ್ ಮಾಡ್ತಾ ಇರ್ಬೋದು. ಆಪ್ಷನ್ ನಂಬರ್ 3 ಇದು ಅದರ ಬಗ್ಗೆ ತಿಳಿಸ್ತಾರೆ. ಸೊ ಫೆಬ್ರವರಿಯಲ್ಲಿ ನೋಡೋಣ. 7 of Pentacles, ಇಲ್ಲಿ ರಿವಾರ್ಡ್ಸ್ ಇದೆ. 7 of Pentacles ತಾಳ್ಮೆ ಬಗ್ಗೆ ತಿಳಿಸುತ್ತೆ. ಓಕೆ, ಪೆಂಟಿಕಲ್ಸ್ನ ಮಾಡೋದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಆಪ್ಷನ್ ನಂಬರ್ 3 ಪೆಂಟಿಕಲ್ಸ್ ಅಷ್ಟು ಬೇಗ ಸುಲಭದಲ್ಲಿ ಆ ಎನರ್ಜಿನ ಗಳಿಸ್ಲಿಕ್ಕಾಗೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್, ಸಮಯ ತಗೊಳ್ಳುತ್ತೆ. 7 of Pentacles ಲೈಕ್ ಬಿಕಾಸ್ ಇಲ್ಲಿ ಕೆಲವರು ಹಾರ್ಡ್ ವರ್ಕ್ ಮಾಡಿದರು, ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಇವಾಗ ಅವರಿಗೆ ನೆಕ್ಸ್ಟ್ ಇಯರಲ್ಲಿ ಫೆಬ್ರವರಿ ಮಂತಲ್ಲಿ ಅದರ ರಿವಾರ್ಡ್ಸ್ ಸಿಗುತ್ತೆ. ಓಕೆ, ತಾಳ್ಮೆ, ನಿಮ್ಮ ತಾಳ್ಮೆನ ದೇವರು ಇಲ್ಲಿ ತುಂಬ ಪರೀಕ್ಷೆ ಮಾಡಿರ್ಬೋದು. ಸೊ ಅದಕ್ಕೋಸ್ಕರ ಆ ತಾಳ್ಮೆಯಿಂದ ನಿಮಗೆ ರಿವಾರ್ಡ್ಸ್ ಸಿಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇದೆ. 7 of Pentacles ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಬಿಕಾಸ್ ಇವಾಗ ನಿಮಗೆ ಅದು ಫೈವ್ ಡಿಯಲ್ಲಿ ಇರಬಹುದು. ಸೊ ಆ ಪೆಂಟಿಕಲ್ಸ್ ಬರಬೇಕು ಅಂತಂದರೆ 3Dಗೆ ಬರಬೇಕು ಅಲ್ವಾ, ಆವಾಗ ಮಾತ್ರ ನಮ್ಗೆ ಕಾಣೋದು, ಇಲ್ಲಾಂದರೆ ಕಾಣೋದಿಲ್ಲ. ಇಲ್ಲಿ 7 of Pentacles ಅದರ ಬಗ್ಗೆ ತಿಳಿಸ್ತಾ ಇದೆ. ಲೈಕ್ ಎಸ್, ತುಂಬ ಹಾರ್ಡ್ ವರ್ಕ್, ತುಂಬ ಕಷ್ಟಪಟ್ಟು ಬೀಜ ಹಾಕಿದ್ರು, ಅದು ಮೊಳಕೆ ಬಂದು ಅದರಲ್ಲಿ ಇವಾಗ ಪೆಂಟಿಕಲ್ಸ್ ಆಗಿದೆ. ಓಕೆ, ಸೊ ಎಸ್, ಇಲ್ಲಿ ಮೆಹನತ್ 7 of Pentacles ನಿಮ್ಮ ಹಾರ್ಡ್ ವರ್ಕ್, ಇದು ಕೇತುನ ತಿಳಿಸುತ್ತೆ. ಪೆಂಟಿಕಲ್ಸ್ ಇಲ್ಲಿ ಅರ್ತ್ ಎನರ್ಜಿ, ಮಕರ ಆಗಿರಬಹುದು, ವೃಷಭ ಆಗಿರಬಹುದು, ಕನ್ಯಾ ರಾಶಿ ಲೈಕ್. ಸೊ 7 of Cups ಇಲ್ಲಿ ವೃಶ್ಚಿಕ, ಮೀನ ಆ್ಯಂಡ್ ಕಟಕ ರಾಶಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಓಕೆ, ಮಾರ್ಚಲ್ಲಿ ನೋಡೋಣ ಹೇಗಿರುತ್ತೆ. ಓ ಮೈ ಗಾಡ್, 10 of Pentacles. ಇಲ್ಲೂ ಕೂಡ ಪೊಸಿಷನ್ ನೋಡಿ ಹೇಗಿದೆ ಅಂತ. 4 of Cups ಆ್ಯಂಡ್ 10 of Pentacles. ಸೊ ಎಸ್, ಎರಡೂ ಕೂಡ ಕ್ಲೋಸ್ಡ್ ಐಸ್, ಇಲ್ಲೂ ಕೂಡ ಕ್ಲೋಸ್ಡ್ ಐಸ್. ಸೊ ಇಲ್ಲಿ ತಾವರೆ ಇದೆ, ನೋಡ್ತಾ ಇರ್ಬೋದು. ಎನ್ಲೈಟ್ಮೆಂಟ್, ಇಲ್ಲಿ ಯಾರೋ ಸ್ಪಿರಿಚುವಲಿ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ನೈಸ್, ವೆರಿ ನೈಸ್. ಆಪ್ಷನ್ ನಂಬರ್ 3 ಯಾರೋ ಸ್ಪಿರಿಚುವಲಿ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ 10 of Pentacles ಇಲ್ಲಿ ಇದು ಫ್ಯಾಮಿಲಿ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಬಟ್ ಇಲ್ಲಿ ಸ್ಪೆಷಲಿಯಾಗಿ ನನಗೆ ಇದು ಫ್ಯಾಮಿಲಿ ಬಗ್ಗೆ ತಿಳಿಸ್ತಾ ಇಲ್ಲ. 10 of Pentacles ಇಟ್ಸ್ ಲೈಕ್ ಇಲ್ಲಿ ಮೆಡಿಟೇಷನ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಮಸ್ಕ್ಯುಲನ್ ಫೆಮಿನನ್ ಎನರ್ಜಿ, ಇಲ್ಲಿ ಕೆಲವರ ಸ್ಪಿರಿಟ್ ಗೈಡ್ ಇರಬಹುದು. ಓಕೆ, 10 of Pentacles ಸ್ಪಿರಿಟ್ ಗೈಡ್ ಎನರ್ಜಿ ಕೂಡ ನೀವು ಸಿಗಬಹುದು ನಿಮಗೆ ಮಾರ್ಚ್ ತಿಂಗಳಲ್ಲಿ. ಆ ಒಂದು ಲೈಕ್ ಇಲ್ಲಿ ಯಾವ ಥರ ಇದೆ ಅಂತಂದರೆ ಲೈಕ್ ವೆರಿ ಸ್ಟೇಬಲ್ ಎನರ್ಜಿ, ವೆರಿ ಪವರ್ಫುಲ್ ಎನರ್ಜಿ. ಇದು ನೋಡೋದಕ್ಕೆ ಈ ಥರ ಕಾಣ್ತಾ ಇದೆ, ಬಟ್ ವೆರಿ ಪವರ್ಫುಲ್ ಎನರ್ಜಿ. 7 ಇಂದ 10 of Pentacles ಅಷ್ಟೊಂದು ಸುಲಭ ಇಲ್ಲ. 7 ಇಂದ ಹಾರ್ಡ್ ವರ್ಕಿಗೆ ಪೇ ಇಲ್ಲಿ 10 of Pentacles. ನೋಡಿ, ನೀವು ಹಾರ್ಡ್ ವರ್ಕ್ ಮಾಡಿದ್ರಿ, ಅದು ನಿಮಗೆ 5Dಯಲ್ಲಿತ್ತು, ಬಟ್ ಅದು 3Dಗೆ ಕನ್ವರ್ಟ್ ಆಗಿದೆ ಇವಾಗ. 10 of Pentacles ನಿಮಗೆ ಕಾಣ್ತಾ ಇದೆ, ಪೆಂಟಿಕಲ್ಸ್ ಕಾಣ್ತಾ ಇದೆ. ಆ್ಯಕ್ಚುಲಿ 10 of Pentacles ಫ್ಯಾಮಿಲಿ ಬಗ್ಗೆ ತಿಳಿಸುತ್ತೆ. ಫ್ಯಾಮಿಲಿ ಓರಿಯೆಂಟೆಡ್, ವೆರಿ ಆನೆಸ್ಟ್, ವೆರಿ ಲಾಯಲ್ ಪರ್ಸನ್ನ ಕೂಡ ತಿಳಿಸುತ್ತೆ. ಸೊ ಎಸ್, ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬ ಸಪೋರ್ಟ್ ಮಾಡಬಹುದು ಮಾರ್ಚ್ ತಿಂಗಳಲ್ಲಿ. ಓಕೆ, ತುಂಬ ಸಪೋರ್ಟ್ ಮಾಡಬಹುದು. ನೀವು ನಿಮ್ಮ ಹಿರಿಯರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೋದು. 10 of Pentacles ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಗುರು ಹಿರಿಯರು, ಮೊದಲು ನಿಮ್ಮ ಹಿರಿಯರು ಪೂರ್ವಜರು ಏನೆಲ್ಲ ಮಾಡಿದರು ಅಂತ ಅದರ ಬಗ್ಗೆ ಕೂಡ ನೀವು ತಿಳ್ಕೊಂಡು ಲೈಕ್ ನೀವು ಈ ಒಂದು ಪೊಸಿಷನಲ್ಲಿ ಬರಬಹುದು. 10 of Pentacles ಲೈಕ್ ಮೆಡಿಟೇಷನ್. ಓಕೆ, ಏಪ್ರಿಲಲ್ಲಿ ನೋಡೋಣ. ಓ ಮೈ ಗಾಡ್, 6 of Pentacles. ಐ ಥಿಂಕ್ ಆಪ್ಷನ್ ನಂಬರ್ 3ಗೆ ಪೆಂಟಿಕಲ್ಸ್ ತುಂಬ ಇದೆ, ರಿವಾರ್ಡ್ಸ್ ತುಂಬ ಸಿಗುತ್ತೆ ಆಪ್ಷನ್ ನಂಬರ್ 3ಗೆ.
ನೆಕ್ಸ್ಟ್ ಇಯರ್ ಏನಿದೆ ನೋಡಿ, ನೆಕ್ಸ್ಟ್ ಇಯರ್ ಏನು ಬರ್ತಾ ಇದೆ ನೋಡಿ, ಇದಕ್ಕೆ ನಿಮಗೆ ಪೆಂಟಿಕಲ್ಸ್ ಅವ್ರು ನಿಮಗೆ ಸಕ್ಸಸ್, ರಿವಾರ್ಡ್ಸ್ ಹೆಚ್ಚಿದೆ, ಪ್ರಮೋಷನ್ಸ್ ಇದೆ ಇಲ್ಲಿ. 10 ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್ ಇಲ್ಲಿ ನೋಡ್ತಾ ಇದ್ದರೆ ಸೊ ಇವರಿಗೆ ತುಂಬ ಪೆಂಟಿಕಲ್ಸ್ ಇದೆ. ಬೇರೆಯವರಿಗೆ ನೀವು ನಿಮ್ಮಲ್ಲಿದ್ದರೆ ಹೆಲ್ಪ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಕೆಲವರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ, ಇನ್ನು ಕೆಲವರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಇಟ್ ಮೀನ್ಸ್ ದಟ್ ಆ ಲಾಯಲ್ನೆಸ್ 6 ಆಫ್ ಪೆಂಟಿಕಲ್ಸ್, ತುಂಬ ಏಪ್ರಿಲಲ್ಲಿ ತುಂಬ ಕಾಮ್ ಆಗಿರ್ತೀರ, ತುಂಬ ಹಾರ್ಮನಿ, ಹ್ಯಾಪಿನೆಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ರೆ. ಆಪ್ಷನ್ ನಂಬರ್ 3 ಏಪ್ರಿಲಲ್ಲಿ ಲೈಕ್ ಆ ಕೈಂಡ್ ಮನೋಭಾವನೆ ನಿಮಗಿರುತ್ತೆ. ಓಕೆ, 6 ನಂಬರೇ ಆ ಥರ. 6 ನಂಬರಲ್ಲಿ ಲೈಫ್ ಪ್ಯಾತ್ ನಂಬರ್ 6 ಆಗಿರಬಹುದು. 6 ನಂಬರೇ ಆ ಥರ. ಲೈಕ್ ಅವರಿಗೆ ಅವರ ಎನರ್ಜಿ ಹುಟ್ಟುವುದೇ ಇನ್ನೊಬ್ಬರಿಗೆ ಪ್ರೀತಿ ಕೊಡೋದ್ರಿಂದ, ಫ್ಯಾಮಿಲಿಯಿಂದ. ಓಕೆ, ಮೇನ್ ಇಂಪಾರ್ಟೆಂಟ್ಲಿ ಫ್ಯಾಮಿಲಿಯಿಂದ. ಸೊ ಇಲ್ಲಿ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಓಕೆ, 6 ಆಫ್ ಪೆಂಟಿಕಲ್ಸ್. ಓಕೆ, ಬಟ್ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ, ಆಪ್ಷನ್ ನಂಬರ್ 3, ನಿಮ್ಮಲ್ಲಿ ಇವಾಗ ಪೆಂಟಿಕಲ್ಸ್ ಇದೆ, ನಿಮ್ಮಲ್ಲಿ ಇವಾಗ ಅನುಕೂಲ ಇದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕಿಂತ. ಖಂಡಿತವಾಗ್ಲೂ ಮಾಡಿ, ಬಟ್ ನೀವು ಇನ್ನೊಬ್ಬರಿಗೆ ಹಂಚುವಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಿಮಗೆ ನೀವು ತೆಗೆದಿಟ್ಟು ಮತ್ತೆ ಯಾವಾಗಲೂ ಶೇರ್ ಮಾಡಬೇಕು. ಶೇರಿಂಗ್ ಈಸ್ ಕೇರಿಂಗ್. ಅಫ್ಕೋರ್ಸ್ ನಾನು ಒಪ್ತೀನಿ, ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ತುಂಬ ಒಳ್ಳೆಯದು, ನಮಗೆ ರಿವಾರ್ಡ್ ಜಾಸ್ತಿ ಆಗುತ್ತೆ. ಬಟ್ ಬೇರೆಯವರಿಗೆ ನಿಮ್ಮ ಮೇಲೆ ಕಣ್ಣಿರುತ್ತೆ. ಸೊ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಜಾಗೃತರಾಗಿ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಟ್ ಏಪ್ರಿಲಲ್ಲಿ ಎಸ್, ಪೀಸ್, ಹಾರ್ಮನಿ, ಹ್ಯಾಪಿನೆಸ್, ಎಕ್ಸ್ಚೇಂಜ್ ಮಾಡುವಂಥದ್ದು, ಪ್ರೆಸೆಂಟ್ ನಿಮಗೆ, ನೀವು ಬೇರೆಯವ್ರಿಗೆ ಪ್ರೆಸೆಂಟ್ ಕೊಡ್ಬೋದು, ಇಲ್ಲಾಂದರೆ ನೀವು ಬೇರೆಯವ್ರಿಗೆ ಪ್ರೆಸೆಂಟ್ ಕೊಡಬಹುದು. ಓಕೆ, ಮೇಯಲ್ಲಿ ನೋಡೋಣ. ನೈಟ್ ಆಫ್ ಸೋಲ್ಸ್. ಎಸ್, ನೈಟ್ ಆಫ್ ಸೋಲ್ಸ್ ಏನು ಅಂತಂದರೆ ಇಲ್ಲಿ ಮೆಚ್ಯೂರ್ಡ್ ಎನರ್ಜಿ ಒಂದು ನೈಟ್ ಆಫ್ ಸೋಲ್ಸ್. ಆ್ಯಂಡ್ ಇಲ್ಲಿ ಲೈಕ್ ಪ್ರೋಗ್ರೆಸ್ ಆಗುವಂಥದ್ದು ಜೀವನದಲ್ಲಿ. ಪ್ಲ್ಯಾನ್ ಮಾಡ್ತಾ ಇದ್ರ, ನಿಮ್ಮ ಕನಸು ಏನಿದೆ ನೋಡಿ, ಅದು ಪ್ರೋಗ್ರೆಸ್ ಆಗ್ತಾ ಇದೆ. ಓಕೆ, ಮೇ ತಿಂಗಳಲ್ಲಿ ಅದು ಪ್ರೋಗ್ರೆಸ್ ಆಗುತ್ತೆ. ಆ್ಯಂಡ್ ಲೈಕ್ ನೀವು ಒಂದು ಆ ಬೋಲ್ಡ್, ನಿಮ್ಮ ಪ್ಯಾಷನ್, ನಿಮ್ಮ ಕಾನ್ಫಿಡೆಂಟ್ ಏನಿದೆ ನೋಡಿ, ಅದನ್ನು ನೀವು ಆ ಒಂದು ಎನರ್ಜಿಯಲ್ಲಿ ಇರ್ತೀರ. ಓಕೆ, ಆ ಬೋಲ್ಡ್ನೆಸ್, ಕಾನ್ಫಿಡೆಂಟ್, ಆ ಒಂದು ಎನರ್ಜಿಯಲ್ಲಿ ಇರ್ತೀರ ಮೇ ತಿಂಗಳಲ್ಲಿ. ಓಕೆ, ಸೊ ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡ್ತೀರಾ ಮೇ ತಿಂಗಳಲ್ಲಿ. ಜೂನಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಓ ಮೈ ಗಾಡ್, ದ ವೀಲ್ ಆಫ್ ಫಾರ್ಚೂನ್, ಲಕ್. ಕೆಲವರು ಇಲ್ಲಿ ಲಕ್ ಚೇಂಜ್ ಆಗ್ತಾ ಇದೆ, ಕೆಲವರು ಬದಲಾವಣೆ ಆಗ್ತಾ ಇದ್ದಾರೆ, ಇನ್ನು ಕೆಲವರು ಇಲ್ಲಿ ಆ್ಯಕ್ಷನ್ನ ತಗೊಳ್ತಾ ಇದ್ದಾರೆ. ದ ವೀಲ್ ಆಫ್ ಫಾರ್ಚೂನ್ ಅದರ ಬಗ್ಗೆ ತಿಳಿಸುತ್ತೆ. ಬಿಕಾಸ್ ನಿಮ್ಮಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ಗಳು ಇದ್ದಾಗ ನಾವು ತಗೊಳ್ಳುವಂಥ ಆ್ಯಕ್ಷನ್ ಬಗ್ಗೆ ತಿಳಿಸುತ್ತೆ ದ ವೀಲ್ ಆಫ್ ಫಾರ್ಚೂನ್. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಏನು ಅಂತಂದರೆ ನಮ್ಮ ಕಾಲಚಕ್ರನ ಕಂಟ್ರೋಲ್ ಮಾಡುವಂಥದ್ದು. ಲೈಕ್ ಅದು ಗಾಡ್ ಆಗಿರ್ಬೋದು, ನಮ್ಮ ಸ್ಪಿರಿಟ್ ಗೈಡ್ ಆಗಿರ್ಬೋದು, ಏಂಜಲ್ ಆಗಿರ್ಬೋದು. ಓಕೆ, ಸೊ ದ ವೀಲ್ ಆಫ್ ಫಾರ್ಚೂನ್, ಚೇಂಜ್, ಲಕ್ ಸೈಕಲ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಕೆಲವತ್ತು. ವೀಲ್ ಆಫ್ ಫಾರ್ಚೂನ್ ಲೈಕ್ ತುಂಬ ಟ್ರಾನ್ಸ್ಫರ್ ಆಗಿದ್ದೀರಾ. ಆಪ್ಷನ್ ನಂಬರ್ 3, ಜೀವನದಲ್ಲಿ ತುಂಬ ಟ್ರಾನ್ಸ್ಫರ್. ಲೈಕ್ ಐ ಥಿಂಕ್ ನೀವು ಡಿವೈನ್ಗೆ ತುಂಬ ಕನೆಕ್ಟ್ ಆಗಿದ್ದೀರಾ. ಲೈಕ್ ತುಂಬ ಅಂದರೆ ತುಂಬ ಕನೆಕ್ಟ್ ಆಗಿದ್ದೀರಾ ಡಿವೈನ್ಗೆ. ಇಲ್ಲಿ ಇಲ್ಲಿ ಔಲ್ ಕೂಡ ಇದೆ ನೋಡಿ, ಇದು ಔಲನ್ನು ತೋರಿಸ್ತಾ. ಲೈಕ್ ವಿಸ್ಡಮ್, ನೀವು ತುಂಬ ವಿಸ್ಡಮ್ನ ಪ್ರಾಪ್ತಿ ಮಾಡ್ತೀರಾ. ಓಕೆ, ಜೂನಲ್ಲಿ ತುಂಬ ವಿಸ್ಡಮ್, ತುಂಬ ಪವರ್ಫುಲ್ ಆಗಿರ್ತೀರಾ. ಆಪ್ಷನ್ ನಂಬರ್ 3. ಐ ಥಿಂಕ್ ನಿಮ್ಮಲ್ಲಿ ಬಂದಿರೋದು ಮೊದಲ ಮೇಜರ್ ಅರ್ಕಾನ ಅಂತ ಅನಿಸುತ್ತೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಅಲ್ಲಿ 6 ಮೇಜರ್ ಅರ್ಕಾನ ಇತ್ತು. ಸೊ ನೋಡೋಣ ನಿಮ್ಮಲ್ಲಿ ಎಷ್ಟು ಬರುತ್ತೆ ಅಂತ. ದ ವೀಲ್ ಆಫ್ ಫಾರ್ಚೂನ್, ಎಸ್. ಜುಲೈ ನೋಡೋಣ. ಓ ಮೈ ಗಾಡ್, ದ ಲವರ್ಸ್, ಪ್ರೀತಿ. ಎಸ್, ಇದು ಕೂಡ 6 ನಂಬರ್ನ ತಿಳಿಸುತ್ತೆ. ದ ಲವರ್ಸ್, 6 ಆಫ್ ಪೆಂಟಿಕಲ್ಸ್, ಪ್ರೀತಿ. ಇಲ್ಲಿ ಪಾರ್ಟ್ನರ್ಶಿಪ್, ಪ್ರೀತಿ, ಯೂನಿಯನ್. ಸೊ ಅಂದರೆ ಇಷ್ಟರವರೆಗೆ ನಿಮ್ಮಿಂದ ದೂರ ಇದ್ದವರು ವಾಪಸ್ ಬರುವಂತಹ ಲಕ್ಷಣಗಳಿದೆ. ಸೊ ಮೇ ಬಿ ಅದು ಫ್ಯಾಮಿಲಿಯಲ್ಲಿ ಕೂಡ ಇರಬಹುದು. ಓಕೆ, ದ ಲವರ್ಸ್ ಕಾರ್ಡ್ ಯೂನಿಯನ್ ಬಗ್ಗೆ ತಿಳಿಸುತ್ತೆ. ಓಕೆ, ಪಾರ್ಟ್ನರ್ಶಿಪ್ ಬಗ್ಗೆ ತಿಳಿಸುತ್ತೆ. ಹಾಗೆ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್, ನಾನು ಇಲ್ಲಿ ಹೇಳಿದೆ ಅಲ್ವಾ, ಎನರ್ಜಿ ಎಕ್ಸ್ಚೇಂಜ್.
ಸೊ ನೀವು ಎನರ್ಜಿನ ಯಾವ ಥರ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಆಪ್ಷನ್ ನಂಬರ್ 3. ಬರೀ ನೀವೇ ಎನರ್ಜಿನ ಕೊಡ್ತಾ ಇದ್ದೀರಾ ಅಲ್ವಾ, ನಿಮಗೂ ಕೂಡ ಎನರ್ಜಿ ವಾಪಸ್ ಸಿಗ್ತಾ ಇದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ನಿಮ್ಮನ್ನು ಯಾರು ಚೂಸ್ ಮಾಡ್ತಾರೆ ನೋಡಿ, ಅವರನ್ನು ನೀವು ಚೂಸ್ ಮಾಡಿ. ಓಕೆ, ನಿಮ್ಮನ್ನು ಯಾರು ಚೂಸ್ ಮಾಡ್ತಾರೆ ಅವರನ್ನು ನೀವು ಚೂಸ್ ಮಾಡಿ. ಅಂದರೆ ಇಲ್ಲಿ ಪ್ರೀತಿ ನೀವೆಷ್ಟು ಕೊಡ್ತೀರಾ ನಿಮಗೂ ಅಷ್ಟು ವಾಪಸ್ ಸಿಗಬೇಕಲ್ವಾ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಲವರ್ಸ್. ಬಟ್ ಇಲ್ಲಿ ನಿಮಗೆ ಏಂಜಲ್ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ. ಆ ಗೋಸ್ಟಲ್ಲಿ ದ ಹ್ಯಾಂಗ್ಡ್ ಮ್ಯಾನ್. ದ ಹ್ಯಾಂಗ್ಡ್ ಮ್ಯಾನ್, ಎಸ್, ಇಲ್ಲಿ ಸ್ಪಿರಿಚುವಲಿ ಸ್ವಲ್ಪ ಆ್ಯಂಡ್ ಇದು ಆಪರ್ಚುನಿಟಿ ಬಗ್ಗೆ ಕೂಡ ತಿಳಿಸುತ್ತೆ, ದ ಲವರ್ಸ್ ಕಾರ್ಡ್. ಓಕೆ, ಆಪ್ಷನ್ ನಂಬರ್ 3, ಆಪರ್ಚುನಿಟಿ ಸಿಗುತ್ತೆ ಅಲ್ವಾ, ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದ ಹ್ಯಾಂಗ್ಡ್ ಮ್ಯಾನ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಮತ್ತು ನೀವು ಕೊನೆಯದಾಗಿ ಈ ಥರ ನೇತಾಡಬಾರ್ದು. ಓಕೆ, ಆಪರ್ಚುನಿಟಿ, ರೆಸ್ಪಾನ್ಸಿಬಿಲಿಟಿ ಯಾವ ಥರ ಸಿಗುತ್ತೆ ನೋಡಿ, ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ದ ಹ್ಯಾಂಗ್ಡ್ ಮ್ಯಾನ್ ಅದರ ಬಗ್ಗೆ ತಿಳಿಸ್ತದೆ. ನಿಮ್ಮಲ್ಲಿ ಬುದ್ಧಿ ಇದೆ ಅಲ್ವಾ, ನಿಮ್ಮಲ್ಲಿ ಬುದ್ಧಿ ಇದೆ, ನಿಮ್ಮಲ್ಲಿ ಬುದ್ಧಿ ಇದೆ, ಜ್ಞಾನ ಇದೆ, ಅದನ್ನ ಸರಿಯಾಗಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಹ್ಯಾಂಗ್ಡ್ ಮ್ಯಾನ್. ಇಲ್ಲಾಂದರೆ ನೀವು ಎಷ್ಟು ಹೊತ್ತು ಅಂತ ಈ ಥರ ನೇತಾಡ್ತಾ ಇರ್ತೀರ ಹೇಳಿ. ಆ್ಯಕ್ಚುಲಿ ಇದು ಟೆಂಪರರಿ, ಬಟ್ ಆದರೂ ಈ ಥರ ನೀವು ನೇತಾಡ್ತೀರಾ, ನಿಮ್ಮ ಹೆಲ್ತಿಗೆ ಏನಾಗ್ಬೋದು. ಸೊ ಎಸ್, ಆಪ್ಷನ್ ನಂಬರ್ 3, ಆಪರ್ಚುನಿಟಿ ಬಂದಾಗ ಸರಿಯಾಗಿ ಅದನ್ನು ಉಪಯೋಗ ಮಾಡಿ. ಓಕೆ, ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಸಿಕ್ಕಾಗ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸಲ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಸಿಗ್ಬಹುದು, ನೀವು ಇದನ್ನ ಮಾಡಿದ್ರೆ ಅದನ್ನು ಚೆನ್ನಾಗಿ ನಿಭಾಯಿಸಿ. ಓಕೆ, ಅದರಿಂದ ಓಡಬೇಡಿ, ಬಿಕಾಸ್ ಇಲ್ಲಿ ನಿಮಗೆ ಏಂಜಲ್ಸ್ ರಕ್ಷಣೆ ಖಂಡಿತವಾಗಲೂ ಇದೆ. ಓಕೆ, ಸೆಪ್ಟೆಂಬರಲ್ಲಿ ನೋಡೋಣ. 9 ಆಫ್ ಕಪ್ಸ್, ವಿಶ್ ಫುಲ್ಫಿಲ್ಮೆಂಟ್. ದ ಹ್ಯಾಂಗ್ಡ್ ಮ್ಯಾನಿಂದ ಸ್ಟಕ್ ಎನರ್ಜಿಯಿಂದ ವಿಶ್ ಫುಲ್ಫಿಲ್ಮೆಂಟ್. ಇಟ್ ಮೀನ್ಸ್ ದ್ಯಾಟ್ ನೀವು ಅಲ್ಲಿಂದ ಫ್ರೀ ಆದ್ರಿ, ಅಂದರೆ ನೀವು ಬುದ್ಧಿವಂತರು. ಆಪ್ಷನ್ ನಂಬರ್ 3. ಓಕೆ, ದ ಹ್ಯಾಂಗ್ಡ್ ಮ್ಯಾನ್ ಅಂದ್ರೇನು, ಸ್ಟಕ್ ಎನರ್ಜಿ, ಸ್ಟಕ್ ಆಗುವಂಥದ್ದು. ಬಟ್ 9 ಆಫ್ ಕಪ್ಸ್ ಏನು ಹೇಳುತ್ತೆ, ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ, ಇಂಡಿಪೆಂಡೆಂಟ್ ಎನರ್ಜಿ ಬಗ್ಗೆ ತಿಳಿಸುತ್ತೆ 9 ಆಫ್ ಕಪ್ಸ್. 9 ನಂಬರ್ ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ. ಸೊ ಇಲ್ಲಿ 9 ಆಫ್ ಕಪ್ಸ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್. ನೀವೇನಾದರೂ ವಿಶ್ ಅಂದ್ಕೊಂಡಿದ್ದು ಅದು ಖಂಡಿತವಾಗ್ಲೂ ಆಗ್ತಾ ಇದೆ. ಬಟ್ ವಿಶ್ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಪಾಸಿಟಿವ್ ಆಗಿರಲಿ. ಓಕೆ, ಆಪ್ಷನ್ ನಂಬರ್ 3. ಓಕೆ, ವಿಶ್ ಏನು ಅಂದ್ಕೊಂಡಿದ್ದೀರಾ ನೋಡಿ ಅದು ಪಾಸಿಟಿವ್ ಆಗಿರಲಿ. ಹ್ಯಾಪಿ ಕಾರ್ಡ್, ಇದು ಹ್ಯಾಪಿನೆಸ್ ಬಗ್ಗೆ ತಿಳಿಸುತ್ತೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ಎಸ್, ನಂಬರ್ 3 ನಿಮಗೆ ಸಿಗ್ನಿಫಿಕೆಂಟ್ ಇರಬಹುದು. ಆಪ್ಷನ್ ನಂಬರ್ 3. ಓಕೆ, ನಂಬರ್ 3 ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರಬಹುದು. 9 ಆಫ್ ಕಪ್ಸ್ ಲೈಕ್ ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ. 9 ಆಫ್ ಕಪ್ಸ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿಸುತ್ತೆ. ಸೊ ಇದು ಮ್ಯಾನಿಫೆಸ್ಟ್ ಮಾಡುವಂಥದ್ದು, ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ 9 ಆಫ್ ಕಪ್ಸ್. ಗ್ರ್ಯಾಟಿಟ್ಯೂಡನ್ನು ವ್ಯಕ್ತಪಡಿಸಿ ದೇವರಿಗೆ ಆದಷ್ಟು. ಓಕೆ, ಇಲ್ಲಿ ಕೂಡ ನಿಮಗೆ ದ ಹ್ಯಾಂಗ್ಡ್ ಮ್ಯಾನ್ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. 2022 ಆದಷ್ಟು ಮೆಡಿಟೇಷನ್ ಮಾಡಿ. ಆಪ್ಷನ್ ನಂಬರ್ 3. ಓಕೆ, ಸೊ ಎಸ್, ಅಕ್ಟೋಬರಲ್ಲಿ ನೋಡೋಣ. 8 ಆಫ್ ಪೆಂಟಿಕಲ್ಸ್. ವಾವ್, ನೀವು ತುಂಬ ಬುದ್ಧಿವಂತರು, ತುಂಬ ಜಾಣರು ನೀವು. ಆಪ್ಷನ್ ನಂಬರ್ 3. 8 ಆಫ್ ಪೆಂಟಿಕಲ್ಸ್, ಇಲ್ಲಿ ಏನೋ ಒಂದು ಹೊಸ ಐಡಿಯಾಸ್ನ ನೀವು ತೊಗೊಂಡು ಬರ್ತೀರಾ. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೇನಾದರೂ ಮಾಡಬೇಕು, ನನಗೇನಾದರೂ ಕಲಿಬೇಕು ಅಂತ ನಿಮಗೆ ಅನಿಸ್ಬೋದು. 8 ಆಫ್ ಪೆಂಟಿಕಲ್ಸ್ ಎಜುಕೇಷನ್ ಬಗ್ಗೆ ತಿಳಿಸುತ್ತೆ. ನಿಮ್ಮಲ್ಲಿರುವ ಸ್ಕಿಲ್ ಏನಿದೆ ನೋಡಿ ಅದನ್ನು ಇನ್ನಷ್ಟು ಪಾಲಿಷ್ ಮಾಡುವಂಥದ್ದು. ಓಕೆ, ಆಪ್ಷನ್ ನಂಬರ್ 3, ಇನ್ನಷ್ಟು ಪಾಲಿಷ್ ಮಾಡುವಂಥದ್ದು ನಿಮ್ಮಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇವರು ಪೆಂಟಿಕಲ್ಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅದು ಅವ್ರಿಗೆ ಗೊತ್ತಿದೆ, ಅವರ ಐಡಿಯಾಸ್ ಅಲ್ವಾ. ಸೊ ಅವರು ಅದರಿಂದ ಪೆಂಟಿಕಲ್ಸ್ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ದ್ಯಾಟ್ ನಿಮಗೂ ಕೂಡ ಒಂದು ಸ್ಕಿಲ್ ಇರಬಹುದು, ಏನಾದರೂ ಇನ್ವೆನ್ಷನ್ ಮಾಡುವಂಥದ್ದು ಇರ್ಬೋದು, ಡಿಸ್ಕವರ್ ಮಾಡುವಂಥದ್ದು ಇರ್ಬೋದು, ಇಲ್ಲಾಂದರೆ ನಿಮ್ಮ ಸ್ಕಿಲ್ಲನ್ನು ಇನ್ನಷ್ಟು ಪಾಲಿಷ್ ಮಾಡುವಂಥದ್ದು. ಓಕೆ, 8 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಯಾವುದೇ ರೀತಿಯಿಂದ ಡಿಸ್ಟ್ರ್ಯಾಕ್ಷನಿಗೆ ಪಡದೆ ನಿಮ್ಮ ಕೆಲಸನ ನೀವು ಮಾಡ್ತಾ ಇರುವಂಥದ್ದು. ಓಕೆ, ಯಾವುದೇ ರೀತಿಯ ಡಿಸ್ಟ್ರ್ಯಾಕ್ಷನ್ ಇಲ್ಲದೆ ನಿಮ್ಮ ಕೆಲಸನ ನೀವು ಮಾಡ್ತಾ ಇರುವಂಥದ್ದು. ಸೊ ಅದು ನವೆಂಬರಲ್ಲಿ ನೋಡೋಣ. ಓ ಮೈ ಗಾಡ್, ದ ಎಂಪರರ್. ವಾವ್, ದ ಎಂಪರರ್. ಅಫ್ಕೋರ್ಸ್ ಇಲ್ಲಿ ಡಿಸಿಪ್ಲಿನ್, ನಾನು ಇಲ್ಲಿ ಡಿಸ್ಟ್ರ್ಯಾಕ್ಷನ್ ಅಂತ
ಇದೆ. ಬಟ್ ನೀವು ಯಾವುದೇ ರೀತಿಯ ಡಿಸ್ಟ್ರ್ಯಾಕ್ಷನ್ನ ಬಲೆಗೆ ಬೀಳೋದಿಲ್ಲ. ನಿಮ್ಮ ಕೆಲಸ ಏನಿದೆ ನೋಡಿ ಅದು ತುಂಬ ಚೆನ್ನಾಗಿ ಮಾಡ್ತೀರಾ, ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತೀರ. ದ ಎಂಪರರ್ ಅದರ ಬಗ್ಗೆ ತಿಳಿಸುತ್ತೆ. ಲೈಕ್ ದ ಎಂಪರರ್ ಏನು ತಿಳಿಸುತ್ತೆ ಅಂತಂದರೆ ಏನು ಹೇಳ್ತಾರೆ, ಡಿಸಿಪ್ಲಿನ್, ಸ್ಟೆಬಿಲಿಟಿ. ಜೀವನದಲ್ಲಿ ಒಂದು ನವೆಂಬರ್ ತಿಂಗಳಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಓಕೆ, ಫೈನಾನ್ಷಿಯಲಿ ತುಂಬ ನೀವು ಸೆಕ್ಯೂರ್ ಇರ್ತೀರಾ. ಆಪ್ಷನ್ ನಂಬರ್ 3. ಓಕೆ, ಫೈನಾನ್ಷಿಯಲಿ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಕೆಲವರಿಗೆ ಇಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ಸಿಗ್ಬೋದು. 2022 ಅಲ್ಲಿ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಇದೆ ನಿಮಗೆ. ದ ಎಂಪರರ್ ಡಿಸಿಪ್ಲಿನ್ ಬಗ್ಗೆ ತಿಳಿಸುತ್ತೆ, ಪವರ್ ಬಗ್ಗೆ ತಿಳಿಸುತ್ತೆ, ವಿಲ್ ಪವರ್ ಬಗ್ಗೆ ತಿಳಿಸುತ್ತೆ, ಮನೋಬಲದ ಬಗ್ಗೆ ತಿಳಿಸುತ್ತೆ ಇದು. ಓಕೆ, ಆ್ಯಂಡ್ ನಿಮ್ಮ ಈಗೋನ ಆದಷ್ಟು ಬದಿಯಲ್ಲಿಡಿ. ಆಪ್ಷನ್ ನಂಬರ್ 3. ಓಕೆ, ಈಗೋನ ನಿಮಗೆ ಆವರಿಸ್ಕೊಳ್ಬೇಡಿ ಈಗೋ ಜೊತೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇದು ತುಂಬ ಪವರ್ಫುಲ್, ವೆರಿ ಪವರ್ಫುಲ್ ಮೀನ್ಸ್ ದಟ್ ವೆರಿ ಪವರ್ಫುಲ್ ಕಾರ್ಡ್ ದ ಎಂಪರರ್. ಲೈಕ್ ಸ್ಟೆಬಿಲಿಟಿ, ನಿಮ್ಮ ಮೇಲ್ ಫಿಗರ್ ಕೂಡ ಆಗಿರ್ಬೋದು, ನಿಮ್ಮ ಫಾದರ್ ಕೂಡ ಆಗಿರ್ಬೋದು. ಸೊ ಅನುಭವ ಇರುವಂತಹ ವ್ಯಕ್ತಿ, ಅವರಿಂದ ನೀವು ಸಲಹೆಯನ್ನು ತೊಗೊಳ್ಬೋದು ನವೆಂಬರ್ ತಿಂಗಳಲ್ಲಿ. ಏನಾದರೂ ಸ್ಟಡೀಸ್ ಬಗ್ಗೆ ನೀವು ಏನಾದರೂ ಮಾಡಬೇಕು ಅಂತ ಇದ್ದರೆ, ಬಿಕಾಸ್ ನೀವು ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಏನಾದರೂ ಕಲಿಬೇಕು ಅಂತ ಅಂದರೆ ನಿಮ್ಮ ತಂದೆ ಇರಬಹುದು, ಇಲ್ಲಾಂದರೆ ಮೇಲ್ ಫಿಗರ್, ಇದರಿಂದ ತುಂಬ ದೊಡ್ಡ ಅನುಭವ ಇರೋರ ಜೊತೆ ನೀವು ಇದರ ಬಗ್ಗೆ ಕೇಳಬಹುದು. ಓಕೆ, ಬಟ್ ಇದು ಸ್ಟೆಬಿಲಿಟಿ ಬಗ್ಗೆ ತಿಳಿಸ್ತಾ ಇದೆ, ಫೌಂಡೇಶನ್ ಬಗ್ಗೆ, ವಿಲ್ ಪವರ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಸೊ ಎಸ್, ಡಿಸೆಂಬರ್ ತಿಂಗಳಲ್ಲಿ ಕೊನೆಯದಾಗಿ ಏನಿದೆ ನೋಡೋಣ. 2 ಆಫ್ ಸೋರ್ಸ್. ಓಕೆ, ಇಲ್ಲಿ ಡಿಸಿಷನ್ ತಗೊಳ್ಳುವಂಥದ್ದು. 2 ಆಫ್ ಸೋರ್ಸ್ ಡಿಸಿಷನ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಡಿಸಿಷನ್ ಅಂತಂದರೆ ಇಲ್ಲಿ 2 ಆಫ್ ಸೋರ್ಸ್ ಡ್ಯುಯಾಲಿಟಿ, ದ್ವಂದ್ವತೆ ಇರಬಹುದು. ಬಟ್ ನೀವು ಇಲ್ಲಿ ನಿಮ್ಮ ಇಂಟ್ಯೂಷನ್ನ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ, ಒಳಗಡೆಯಿಂದ ಯಾವ ಥರದ ವಿಚಾರ ಅದಕ್ಕೆ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ರೆ ಮೆಡಿಟೇಷನ್ ಮಾಡೋದಕ್ಕೆ. ನೀವು ಮೆಡಿಟೇಷನ್ ಮಾಡಿದರೆ ಖಂಡಿತವಾಗ್ಲೂ, ಬಿಕಾಸ್ ಇಲ್ಲಿ ನಿಮಗೆ ಆಪರ್ಚುನಿಟಿ ಇದೆ. ಹ್ಯಾಂಗ್ಡ್ ಮ್ಯಾನ್ ಕೆಳಗಡೆ 2 ಆಫ್ ಸೋರ್ಸ್ ಬಂದಿದೆ. ಇಟ್ ಮೀನ್ಸ್ ದ್ಯಾಟ್ ಆಪರ್ಚುನಿಟಿ ಇದೆ, ಸರಿಯಾಗಿ ಅದನ್ನು ನೀವು ಉಪಯೋಗ ಮಾಡಬೇಕು. ನೀವು ಹೇಗೆ ಉಪಯೋಗ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಮೆಡಿಟೇಷನ್ನ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 2. ಇಲ್ಲಾಂದರೆ ಒಳ್ಳೆಯ ವ್ಯಕ್ತಿಯ ಸಲಹೆಯನ್ನು ನೀವು ಪಡ್ಕೊಳ್ಬೇಕಾಗುತ್ತೆ. ಅನುಭವ ಇರುವಂಥ ವ್ಯಕ್ತಿ ಜೊತೆ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ನಾನು ಹೇಳ್ತೀನಿ, ಅದಕ್ಕೆ ಆನ್ಸರ್ ನಿಮ್ಮಲ್ಲೇ ಇದೆ. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅದರ ಆನ್ಸರ್ ಸಿಗಬಹುದು. ಬನ್ನಿ ಇವಾಗ ನಿಮ್ಮ ಫೋಕಸಲ್ಲಿ ಏನು ಇದೆ ಅಂತ ನೋಡೋಣ. ಚಾನ್ಸ್. ಓಕೆ, ಸೊ ನಂಬರ್ 3. ಓಕೆ, ಎಲ್ಲ ಈ ಕಡೆ ಬಂದಿದೆ, ಈ ಕಡೆ ಬಂದಿಲ್ಲ. ಓಕೆ, ಪಾರ್ಟ್ನರ್ಶಿಪ್, ಇದು ಪಾರ್ಟ್ನರ್ಶಿಪ್ ಬಗ್ಗೆನೇ ತಿಳಿಸುತ್ತೆ. ಓಕೆ, ಸ್ವಾನ್ ಇದೆ ಇಲ್ಲಿ, ಪಾರ್ಟ್ನರ್ಶಿಪ್ ಬಗ್ಗೆ ತಿಳಿಸುತ್ತೆ. ಆಪರ್ಚುನಿಟಿ ಬಗ್ಗೆ ಕೂಡ ಇದು ತಿಳಿಸುತ್ತೆ. ಸೊ ಓಕೆ, ಆಪ್ಷನ್ಸ್ ಬಂದಾಗ ತುಂಬ ಎಚ್ಚರಿಕೆ ವಹಿಸಿ ನಿರ್ಧಾರನ ತಗೊಳ್ಬೇಕು. ಇಲ್ಲಿ ಸ್ಟೇಬಲ್ ಇದೆ, ನಾನು ಹೇಳಿದೆ ಸ್ಟೆಬಿಲಿಟಿ, ಸ್ಟೇಬಲ್ ಇದೆ. ಆ್ಯಂಡ್ ಇಲ್ಲಿ ಪ್ರೀತಿ ಇದೆ. ಇದು 3 ಪೈಲಲ್ಲಿ ಕೂಡ ಬಂದಿದೆ, ಲವ್ ಆ್ಯಂಡ್ ಸ್ಟೇಬಲ್. ಓಕೆ, ಪ್ರೀತಿಯಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಓಕೆ, ಆ್ಯಂಡ್ ಎಸ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಹಾಗೆ ಇದು ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿನ ಕೂಡ ಕೊಡ್ತಾ ಇದೆ. ಓ ಮೈ ಗಾಡ್, ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ನಿಮಗೆ ಸರ್ಪ್ರೈಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ 10 ಆಫ್ ಕಪ್ಸ್ ಇಲ್ಲ, ಬಟ್ 10 ಆಫ್ ಕಪ್ಸ್ ಎನರ್ಜಿ ಖಂಡಿತವಾಗ್ಲೂ ಇದೆ. ಫ್ಯಾಮಿಲಿ ಆ್ಯಂಡ್ ಹೋಪ್, ಭರವಸೆ ಇಟ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಭರವಸೆ ಇರಬೇಕು, ದೇವರ ಮೇಲೆ ಭರವಸೆ ಇರಬೇಕು. ಓಕೆ, ಆ್ಯಂಡ್ ಇದು ಪ್ರಾಮಿಸ್ ಕಾರ್ಡ್ ಕೂಡ. ಓಕೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್, ಇದು 9 ಆಫ್ ಕಪ್ಸ್ ಬಂದಿದೆ, ಇದು ವಿಶ್ ಫುಲ್ಫಿಲ್ಮೆಂಟ್. ಸೊ ಹಾಗಾಗಿ ಖಂಡಿತ ನೀವು ಅಂದ್ಕೊಂಡದ್ದು ಖಂಡಿತವಾಗ್ಲೂ ಆಗುತ್ತೆ, ಬಟ್ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೇಳ್ತಾ ಇದ್ರಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸರ್ಪ್ರೈಸ್. ಓಕೆ, ನಿಮಗೋಸ್ಕರ ಸರ್ಪ್ರೈಸ್ ಖಂಡಿತವಾಗ್ಲೂ ಇದೆ. ಆಪ್ಷನ್ ನಂಬರ್ 3. ಆ್ಯಂಡ್ ರೆಡ್ ರೋಸ್ ಮೀನ್ಸ್ ಫ್ಯಾಷನ್. ಇಲ್ಲಿ ನೈಟ್ ಆಫ್ ಸೋರ್ಸ್ ಬಗ್ಗೆ ತಿಳಿಸ್ತಾ ಇದೆ, ಫ್ಯಾಷನ್, ಬೋಲ್ಡ್, ಅದನ್ನು ಫಾಲೋ ಮಾಡೋದಕ್ಕೆ. ಆ್ಯಂಡ್ ಇದು ಪ್ರೀತಿ ವಿಚಾರದ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ಇಲ್ಲಿ ಎಂಗೇಜ್ಮೆಂಟ್ ರಿಂಗ್ ಇದೆ ಕೆಲವರಿಗೆ. ಓಕೆ, ಸೊ ಅಲ್ಲಿ ಹಾರ್ಟ್ ಕೂಡ ಇದೆ, ಪ್ರೀತಿ ವಿಚಾರ, ಕೆಲವರಿಗೆ ಪ್ರೀತಿ ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಸೊ ಎಸ್, ಇಲ್ಲಿ 7 ಆಫ್ ಕಪ್ಸ್ ಎನರ್ಜಿ. ಇದು ಆಪರ್ಚುನಿಟಿ, ನಿಮಗೆ ಆಪರ್ಚುನಿಟೀಸ್ ತುಂಬ ಇದೆ. ಆಪ್ಷನ್ ನಂಬರ್ 3. ಬಟ್ ನೀವು ತುಂಬ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಓಕೆ, ಸೊ ಇದು ಆಪರ್ಚುನಿಟಿ ಬಗ್ಗೆ ತಿಳಿಸ್ತಾ ಇದೆ. ಎಲ್ಲ ನೋಡೋದಕ್ಕೆ ಎಲ್ಲವೂ ತುಂಬ ಸುಂದರವಾಗಿ ಕಾಣಬಹುದು, ಬಟ್ ನೀವು ಆರಿಸ್ಕೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡ್ಕೊಂಡು ಆರಿಸ್ಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಎಸ್, ಇಲ್ಲಿ ಪ್ಯಾಷನ್, ಖಂಡಿತವಾಗ್ಲೂ ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತೀರಾ. ಆಪ್ಷನ್ ನಂಬರ್ 3. ಓಕೆ, ಇಲ್ಲಿ
ಗಣೇಶ ನಿವಾರಕ. ಸೊ ಇದು ಆಪ್ಷನ್ ನಂಬರ್ 1 ಬಂದಿತ್ತು, ಇವಾಗ ಆಪ್ಷನ್ ನಂಬರ್ 3 ಕೂಡ ಇದೆ. ಸೊ ಖಂಡಿತವಾಗ್ಲೂ ನೀವು ನಿಮ್ಮ ಸಿಚುವೇಶನ್ಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಖಂಡಿತವಾಗ್ಲೂ ಇದೆ, ಬಿಕಾಸ್ ಗಣೇಶ ಇಲ್ಲಿದ್ದಾರೆ. ಹಾಗಾಗಿ ಆ್ಯಂಡ್ ಎಸ್ 8 ಆಫ್ ಪೆಂಟಿಕಲ್ಸ್ ಎನರ್ಜಿನೋ ನಿಮ್ಮ ಕೆಲಸನ ನೀವು ಮಾಡ್ತಾಯಿರಿ. ಓಕೆ, ಯಾವುದೇ ಡಿಸ್ಟ್ರಾಕ್ಷನ್ ಬಂದರೂ ಕೂಡ ನಿಮ್ಮ ಕೆಲಸ ಏನು ಅದು ಮಾಡ್ತಾಯಿರಿ. ಆ್ಯಂಡ್ ಎಸ್ ಇಲ್ಲಿ ಮೂನ್ ಇದೆ. ಸೊ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ, ಬಿಕಾಸ್ ನಿಮಗೆ ಮೆಡಿಟೇಷನ್ ಇಸ್ ಮಸ್ಟ್. ಆಪ್ಷನ್ ನಂಬರ್ 3ಗೆ ಪ್ಲೀಸ್ ಫಾಲೋ ಮಾಡಿ. ಮೆಡಿಟೇಷನ್ ಖಂಡಿತವಾಗ್ಲೂ ನೀವು ಇಲ್ಲಿ ಮಾಡಲೇಬೇಕು. ಆಪ್ಷನ್ ನಂಬರ್ 3. ಓಕೆ, ಸೊ ಇಲ್ಲಿ ಮೊಗ್ಗು ಇದೆ. ಸೊ ಮೊಗ್ಗು ಅಂತಂದರೆ ಇದು ಮೊಗ್ಗು ನೀವು ಹರಳಬೇಕು, ಈ ಥರ ಇರಬಾರ್ದು. ಓಕೆ, ಸೊ ಈ ಥರ ಇದ್ದು ಏನೂ ಪ್ರಯೋಜನ ಇಲ್ಲ. ನೀವು ತಾವರೆಯ ಮೊಗ್ಗುನ ನೋಡೋದು ಬದಲು ತಾವರೆ ಅರಳೋದನ್ನು ನೋಡಬೇಕು. ಓಕೆ, ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಫೋಕಸ್ಸಲ್ಲಿ ನಿಮ್ಮಲ್ಲಿದೆ 5, ಏಂಜಲ್ ನಂಬರ್ 5. ಬೇಕಾದರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಏಂಜಲ್ ನಂಬರ್ 5 ಏನು ಹೇಳುತ್ತೆ ಅಂತ. ಸೊ ಇನ್ಸ್ಟೆಬಿಲಿಟಿ ಬಂದರೂ ಸ್ಟೇಬಲಲ್ಲಿರೋದಕ್ಕೆ ಪ್ರಯತ್ನ ಪಡಿ. ನಂಬರ್ 2, ಎಸ್ ಇದು ಆಪ್ಷನ್ ನಂಬರ್ 1 ಕೂಡ ಇದೇ ಬಂದಿತ್ತು, 5 and 2. ಓಕೆ, 2 ಆಫ್ ಸೋಲ್ಸ್ ಎನರ್ಜಿ, ಬ್ಯಾಲೆನ್ಸಲ್ಲಿರೋದಕ್ಕೆ ಪ್ರಯತ್ನ ಪಡಿ. ಆಪ್ಷನ್ ನಂಬರ್ 3. ಆ್ಯಂಡ್ ಇಲ್ಲಿ ಇನ್ನೊಂದು ಸಲ ಬಂದಿದೆ ನಿಮಗೆ ಇಂಟ್ಯೂಷನ್, ನಿಮ್ಮ ಆ್ಯನ್ಸಿಸ್ಟರ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 3. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಇನ್ನೊಮ್ಮೆ ಬ್ಯಾಲೆನ್ಸ್, ಇದು ನನಗೆ ಜಸ್ಟಿಸ್ ಕಾರ್ಡ್ ಬಗ್ಗೆ ತಿಳಿಸ್ತಾ ಇದೆ. ಬ್ಯಾಲೆನ್ಸ್, ಓಕೆ, ಜೀವನದಲ್ಲಿ ಬ್ಯಾಲೆನ್ಸ್ ಇಂಪಾರ್ಟೆಂಟ್. ಓಕೆ, ನಿಮ್ಮ ಎನರ್ಜಿನ ಯಾರಿಗೆ ಕೊಡ್ತಾ ಇದ್ರೆ ಆಪ್ಷನ್ ನಂಬರ್ 3 ಅದು ಕೂಡ ತುಂಬ ಇಂಪಾರ್ಟೆಂಟ್. 2022 ನಿಮ್ಮ ಎನರ್ಜಿ ಯಾರಿಗೆ ಕೊಡ್ತಾ ಇದ್ರೆ ದ ಲವರ್ಸ್ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ. ಸೊ ಎಸ್, ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ನಮ್ಮ ಒಳ್ಳೆ ಎನರ್ಜಿನ ಬೇರೆಯವ್ರಿಗೆ ಕೊಡ್ತಾ ಇದ್ರೆ ನಮಗೂ ಕೂಡ ಅಂಥ ಎನರ್ಜಿಯೇ ಸಿಗಬೇಕು ಅಲ್ವಾ. ಸೊ ಕೆಟ್ಟ ಎನರ್ಜಿನ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ನೀವು ಮಾಡಿದರೆ ನೀವು ಮೂರ್ಖರು ಅಂತ ನಾನು ಹೇಳ್ತೀನಿ. ಓಕೆ, ಸೊ ನೀವು ಇನ್ನೊಬ್ಬರಿಗೆ ಒಳ್ಳೆ ಎನರ್ಜಿನ ಕೊಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಅಂಥದ್ದೇ ಎನರ್ಜಿ ಸಿಗಬೇಕಲ್ವಾ. ಸೊ ಎಸ್, ಬ್ಯಾಲೆನ್ಸ್ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಎಸ್, ನಿಮ್ಮ ಪವರ್ ನಿಮ್ಮ ಪವರಲ್ಲಿರಿ. ಆಪ್ಷನ್ ನಂಬರ್ 3. ಯಾವತ್ತು ಪವರನ್ನ ಬಿಟ್ಕೊಳ್ಬೇಡಿ. ದ ಎಂಪರರ್ ವೆಲ್ ಪವರ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಕೂಡ ನಿಮ್ಮ ಪವರ್ ಬಗ್ಗೆ ತಿಳಿಸುತ್ತೆ. ಓಕೆ, ಇಲ್ಲಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 3. ಓಕೆ, ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ನೋಡಿ ಜಗತ್ತಲ್ಲಿ ಏನಾಗ್ತಾ ಇದೆ, ಹೊರಗಡೆ ಬಂದು ನೋಡಿ ಜೀವನ ಹೇಗಿದೆ ಅನ್ನೋದು. ಸೊ ಇದು ಹಾಗೆ ನನಗೆ 6 ಆಫ್ ಕಪ್ಸ್ ಎನರ್ಜಿ ಕೂಡ ಸಿಗ್ತಾ ಇದೆ. ಇನ್ನು ಸೋಲ್ಮೇಟ್, ನಿಮ್ಮ ಸೋಲ್ಮೇಟ್ ನೀವು ಪಡಿಬಹುದು. ಆ್ಯಂಡ್ ನಿಮ್ಮ ಎಕ್ಸ್ ಎನರ್ಜಿಯಿಂದ ನೀವು ಇಲ್ಲಿ ನೀವು ನಿಮ್ಮ ಎಕ್ಸ್ ಎನರ್ಜಿ, ಓ ಮೈ ಗಾಡ್, ನಿಮ್ಮ ಇನ್ನೊಂದು ಚಾಮ್ ಇಲ್ಲಿದೆ ನೋಡಿ, ಟ್ರೆಷರ್. ಅಫ್ಕೋರ್ಸ್ ಇಲ್ಲಿ ಸರ್ಪ್ರೈಸಸ್ ಕೂಡ ಇದೆ. ಆಪ್ಷನ್ ನಂಬರ್ 3. ಓಕೆ, ಸರ್ಪ್ರೈಸ್ ಇದೆ ನಿಮಗೆ, ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇದು ಎರಡು ನನಗೆ 6 ಆಫ್ ಕಪ್ಸ್ ಎನರ್ಜಿನ ಕೊಡ್ತಾ ಇದೆ. ಹಳೆ ನೆನಪುಗಳು, ಹಳೆ ಮೆಮೊರೀಸ್. ಸೊ ಅದರ ಬಗ್ಗೆ ವಾಪಸ್ ಹಳೆ ಮೆಮೊರಿಗೆ ನೀವು ಹೋಗ್ಬೋದು 2022. ಅದರಿಂದಾಗಿ ನೀವು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಬಹುದು. ಬಟ್ ಫಾಲೋ ಮಾಡಿ ಗೈಡೆನ್ಸ್ನ ಸರಿಯಾಗಿ. ಓಕೆ, ಆ್ಯಂಡ್ ಕೊನೆಯದಾಗಿದೆ ಹ್ಯಾಪಿನ ಚೂಸ್ ಮಾಡಿ ಅಫರ್ಮೇಷನ್ ಹೇಳೋದಕ್ಕೆ ಪ್ರಯತ್ನ ಪಡಿ. ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್. ಓಕೆ, ಸೊ ಎಸ್ ಆರ್ ನೋ ನೋಡೋಣ. ಸೊ ಕ್ವಶನ್ನ ಮೊದಲೇ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ. ಎಸ್ ಆರ್ ನೋ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. 1 2 3 4 5 6 and 7. ಓಕೆ, ಬೇಕಾದರೆ ಪಾಸ್ ಕೂಡ ಮಾಡ್ಬೋದು ನೀವು ಚೂಸ್ ಮಾಡೋದಕ್ಕೆ. ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ? ಆಪ್ಷನ್ ನಂಬರ್ 1ಗೆ. ನೋ, ಐ ಥಿಂಕ್ ನೀವು ಆಪ್ಷನ್ ನಂಬರ್ 1 ಚೂಸ್ ಮಾಡಿ ಕೊನೆಯದಾಗಿ ನೀವು ಆಪ್ಷನ್ ನಂಬರ್ 3 ಚೂಸ್ ಮಾಡಿದ್ದೀರ ಅಂತ ಅನಿಸುತ್ತೆ. ಸೊ ನಿಮಗೆ ಆಪ್ಷನ್ ನಂಬರ್ 1 ಕೂಡ ನೋಡಿ, ಅದರಲ್ಲಿ ಕೂಡ ನಿಮಗೆ ಗೈಡೆನ್ಸ್ ಇರಬಹುದು. ಓಕೆ, ಸೊ ಸೆಕೆಂಡ್ ಒನ್ ಸೂನ್, ಕೂಡಲೇ. 3 ಎಸ್, ಇವಾಗಕ್ಕೆ. ಎಸ್ ಇದು ಇವಾಗಕ್ಕೆ ಅಲ್ಲ, ಮೇ ಬಿ ಸರ್ಪ್ರೈಸ್. ನಿಮಗೆ ಸರ್ಪ್ರೈಸಸ್ ತುಂಬ ಇದೆ. ಓಕೆ, ಆಪ್ಷನ್ ನಂಬರ್ 3 ಬಿಕಾಸ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ ಅಲ್ವಾ. ಸೊ ನಿಮಗೆ ಯು ಡಿಸರ್ವ್ ಇಟ್, ನೀವು ಅರ್ಹರು. ನಾಟ್ ರೈಟ್ ಟೈಮ್ ನಾವು, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಟೇಕ್ ಟೈಮ್, ಸಮಯ ತಗೊಳ್ಬೋದು. ಎಸ್. ಓಕೆ, ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇದರಿಂದ ನೀವು ಗೈಡೆನ್ಸ್ ಕೂಡ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹ್ಯಾಪಿ ದಿವಾಲಿ ಎಲ್ರಿಗೂ.